ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಯಥಾರ್ಥವಾಗಿ ನುಡಿಯುವಂಥ ಮಾತನ್ನು ನುಡಿಲಿಕ್ಕೆ ನೀವು ದೇವಾಕ್ಯನ ಕಲುಷಿತ ಮಾಡದೆ ಮಾತಾಡಬೇಕಿಲ್ಲ. ದೇವಾಕ್ಯ ಅದೆಲ್ಲ ನೆನಪಿಟ್ಕೊಂಡು ಓದಿ ಬರೋ ಬರದಲ್ಲಿ ದೇವಾಕ್ಯ ಮಾತಾಡ್ಕೊಂಡು ಓದಿ ಬರೋ ಬರದೇ ಆದರೂ ದೇವಾಕ್ಯ ಅವರಿಗೆ ಇಷ್ಟ ಅವರಿಗೆ ನಿಮಗೆ ಎಷ್ಟೇ ಇಂಥ ವಿರೋಧದಲ್ಲಿ ಎಷ್ಟೇ ಇರಲಿ ದೇವರನ್ನ ನಡೆಸ್ತಾನೆ ಅಂತ ನಮಗೆ ಖಚಿತವಾಗಿ ಕೀರ್ತನೆ ಯಾವುದು ನೀವು ಓದ್ತಾ ಇರೋದು ವಿಶ್ವಾಸ ಅರವತ್ತೆರಡನೇ ಕೀರ್ತನೆ ಎಷ್ಟು ಅದ್ಭುತ ವಾಕ್ಯಗಳಿರ್ತಾವೆ ವಿಶ್ವಾಸ ಆರೈಕೆ ಮಾತುಗಳು ಅಲ್ಲೆಲೂಯಾ. ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ 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 ಮಗನಾಗಿ ಮಗಳಾಗಿ ಆರಿಸಿಕೊಂಡ ಯೇಸುವಿನ ಮಗು ಭಯವೇ ಇಲ್ಲ ಎಂದೆಂದು ಸಂತೋಷವೇ. ಯೇಸುವಿನ ಮಗು
ಇಲ್ಲದಿರೋದು, ಎಲ್ಲರೂ ಜೊತೆ ಜೊತೆಯಾಗಿರುವುದು. ಆಮೇಲೆ ಅಲ್ಲಿ ಬಹಳ ವಿಶೇಷವಾಗಿ ಆಗಿರ್ತದೆ, ಆತನ ಬಾಯಿಂದ ಅಪ್ಪಣೆಯಾಗಿರುತ್ತವೆ. ಬಾಯಿಂದ ಇದ್ರೆ ಅದು ಗಮನಿಸಲು ತುಂಬ ಇದೆ. ವಿಡಿಯೋ ಇದೆ ಅನಿಸ್ತದೆ, ವಿಡಿಯೋ ಅದನ್ನ ಕಟ್ ಮಾಡಿದ್ದಾರೆ, ಅದನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ಎಡಿಟಿಂಗೆಲ್ಲ ಯಾರು ಕಟ್ ಮಾಡಿದ್ದಾರೆ ಅನಿಸ್ತದೆ ಅನಿಸುತ್ತೆ. ಅದರಲ್ಲಿ ಅವರ ಚಿಕ್ಕ ಮಕ್ಕಳು ಒಳ್ಳೆ ನಾಳೆಯಿಂದ ನಮ್ಮ ಥರ ಮಾತನ್ನು ನೋಡೋದು ಮಕ್ಕಳನ್ನು ನೀವು ಸ್ವಲ್ಪ ದೇಹ ವಾಕ್ಯ ಒಳಗಡೆ ಬೆಳೆಸೋಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಹಿಂದಿ ಕೆಲವು ವಾಕ್ಯಗಳು ಹೇಳ್ತಾರೆ. ಹಿಂದಿಯವರು ಜಾರ್ಖಂಡ್ ಅವರು, ಜಾರ್ಖಂಡ್ ಪ್ರದೇಶದವರು ಇದ್ದಾರೆ. ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ದೇಹ ವಾಕ್ಯದ ಒಂದು ಹಾಡಿದೆ. ಅದು ದಾವಿದ ಗೋಲಿಯಾತ್ಕೋ ಕೈಸೆ ಮಾರ ಕೇಳಿದಾರಲ್ಲ, ಹಾಡು ಕೇಳಿದ್ರೆ ಹಿಂದಿನೇ ಕೇಳಿದ ಅದನ್ನ ಹೇಳ್ಕೊಡ್ತಾರೆ ಅವರು. ನನಗೆ ಎಲ್ಲರಿಗೂ ಹೇಳ್ಕೊಡ್ತಾರೆ, ನನ್ನ ಮಕ್ಕಳು ಹಾಡಲ್ಲ ಎಲ್ಲದು. ಓ ಕೈಸೆ ಮಾರ ಅಂತ ಮಕ್ಕಳು ಹೇಳ್ಕೊಟ್ಟಿದ್ರು, ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ನಾನು ನೋಡ್ತಾ ಇದ್ದೆ, 2 ವರ್ಷದ ಮಗು, 2 ವರ್ಷವೂ ಇಲ್ಲ ಮಗುಗಳಿಗೆ. ಆ ಮಗು ದಾವಿದ ಹೆಂಗೆ ಹೊಡೆದ ಗೋಲಿಯಾತನಿಗೆ ಅಂತ ಡ್ಯಾನ್ಸ್ ಮಾಡಿ ಹೇಳ್ತಾರೆ. ಮಕ್ಕಳಿಗೆ ಇದು ದೇವರ ಬಾಯಿಂದ ಹೊರಟಿದ್ದಲ್ವೇ. ಯಾವುದಾದ್ರು ವಾಕ್ಯಗಳಿಗೆ ನೆನಪಿರ್ತಾರೆ. ಓಕೆ, ಪ್ರಿಪೇರ್ಡ್ ಮೆಸೇಜ್ ಇದೆ ಇದಕ್ಕೆ, ಅದನ್ನ ನಾಳೆ ಮುಗಿಸ್ಬಿಟ್ಟು 5 ನಿಮಿಷ ಮಾತ್ರ ವಿಶ್ವಾಸದೊಳಗೆ ವಾಕ್ಯದಲ್ಲಿ ಸ್ವಲ್ಪ ಔಟ್ಲೈನ್ ಇದೆ, ಫೌಂಡೇಶನ್ ಅಷ್ಟೇ. ಇನ್ನು ಬೆಳಿಗ್ಗೆ ಇರಲ್ಲ, ಫೋನಲ್ಲಿ ಇಲ್ಲಿಗೆ ಬರಬೇಕು. ನಾವು ಮೊದಲು ಕೊರೋನಾ ಮೊದಲು ಇಲ್ಲೇ ಮಾಡ್ತೇವೆ, 5 ಗಂಟೆಲ್ಲ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ತಾರೆ, ದಯವಿಟ್ಟು ಆಯ್ತಾ. ನೀವು ಫೋನಲ್ಲೆಲ್ಲ ಸದ್ಯ ರಿಪ್ಲೈ ಮಾಡಿಲ್ಲ, ಇಲ್ಲಿಗೆ ಬರಬೇಕು ವಿಶೇಷ ಆಯ್ತಲ್ಲ. ಎಲ್ಲರೂ ನೀವು ಇಲ್ಲೇ ಬರ್ತಾರಲ್ಲ, ಇಲ್ಲೆಲ್ಲ ದೇವ್ರು ಬರ್ತಿದ್ದಕ್ಕೆ ಬೆಳಗ್ಗೆ ಸ್ಕೂಲಲ್ಲೆಲ್ಲ ಬರ್ತಿದ್ದಕ್ಕೆ ಡ್ಯಾಡಿಗೆ ಸೈಕಲ್ ಇಸ್ಕೊಂಡು ಬರ್ತೀನಿ ಆಯ್ತಾ. ಬೆಳಗ್ಗೆ 5 ಗಂಟೆಗೆ ಫೋನೆಲ್ಲ ಮಾಡ್ಕೊಂಡ್ಬಿಡಿ. ಬೆಳಗ್ಗೆ ಯಾರು ಬೆಳಗ್ಗೆ ಸಾಯಂಕಾಲ ಫೋನ್ ಇಲ್ಲ, ಎಷ್ಟು ಹೆಂಗೆ ಆಗಬೇಕು ಅಲ್ಲೆಲ್ಲೂಯ್ಯ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಗುಣ ಮತ್ತು ಹೀಲಿಂಗ್ ಪ್ರೋಸೆಸ್ ಕೀರ್ತನೆ 107:22 ಇದೆಯಾ? ಒಂದು ಮನಸ್ಸಲ್ಲಿ ಮಾತಾಡೋದು ಸಾಕು. ಆದರೆ ಯಾಬೇಚಿನ ಪ್ರಾರ್ಥನೆ ಸಿಕ್ಕಾಪಟ್ಟೆ ದೊಡ್ಡದಿಲ್ಲ. ಒಂದು ಪೂರ್ವಕಾಲ 4-9 ಅದೆಲ್ಲ ಆ್ಯಕ್ಚುಲ್ ಆಗಿ ವಂಶ ಪರಂಪರೆ ಜೀನಿಯಾಲಜಿ ಹೇಳ್ತಾ ಇದೆ. ಸಡನ್ನಾಗಿ ಒಂದೊಂದು ಗೊತ್ತಾಗಿದೆ, ಅಲ್ಲಿ ಆಶೀರ್ವಾದ ವಚನ ಇಲ್ಲ, ಎಲ್ಲವೇ ಅದೆಲ್ಲ ಆ್ಯಕ್ಚುಲಿ ಕಡಿಮೆ 1ರಿಂದ 9 ತನಕ ಬರೀ ಜೀನಿಯಾಲಜಿ, ಕೆಲವು ವಂಶ ಪರಂಪರೆ ಬಗ್ಗೆ ಮಾತಾಡ್ತಾರೆ, ಯಾರ್ಯಾರ ಸಂತತಿ ಬಗ್ಗೆ. ಸಡನ್ನಾಗಿ ಯಾರ ಬಗ್ಗೆ ಬರುತ್ತೆ? ಯಾಬೇಚಿನ ಬಗ್ಗೆ. ಅಲ್ಲೆಲ್ಲೂಯ್ಯ. ನಿಮಗೆ ಗೊತ್ತೇ ಇಲ್ಲದ ನಿಂತಿದ್ದಾರೆ ಅವರು. ಮುಖ್ಯವಾದ ಬಗ್ಗೆ ಹೇಳಿ ಗೊತ್ತು. ಈಗ ಓದ್ ವಾಕ್ಯ ಯಾವುದು? ಇಬ್ರಿಯ 4:12. ಬೇರೆ ಓದಿಸಿ ಕೇಳಿಸ್ಕೊಂಡು ಹೇಳಿ, ಏನು ಕೇಳಿಸ್ಬಿಟ್ಟು ಬೇರೆಯವರು. ಇಬ್ರಿಯ 4:12. ಬಂಧನಗಳು ಮರಳಿ ಬಂಧನದಲ್ಲಿಲ್ಲ ಇದು.
ಬಾಯಲ್ಲೇ ಕುಡಿಯುವುದು. ಹಲ್ಲೆಲೂಯಾ. ಆಹಾರ ಒಳ್ಳೆದಕ್ಕೆ ಯಾಕೆ ವ್ಯಯ ಮಾಡ್ತಾರೆ ನೀವು? 55 ಮುಂದೆ ನೋಡಿ ಹೊಸ ಬಂದಿರೋ ಕೇಳಿಸ್ಕೊಳ್ಳಿ ವಾಕ್ಯ ಓದಿದ್ರೆ ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವರು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಒಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ಕೊಂಡುಕೊಳ್ಳಿರಿ. ಹಲ್ಲೆಲೂಯಾ. ಆದ್ರಲ್ಲಿ ಮುಂದೆ ಬಂದ್ರೆ ಅಂತಂದ್ರೆ ತಗೊಳ್ಳಿ ಅಂತ ಹೇಳಿದ್ರೆ ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸಿದ ಪದಾರ್ಥಕ್ಕೆ ನಿಮ್ಮ ಮಿತ್ರರನ್ನು ವೆಚ್ಚ ಮಾಡುವುದೇಕೆ? ಅದೇ ಕಿವಿ ಬಿಟ್ಟು ನನ್ನ ಮಾತನ್ನು ಕೇಳಿ ಗಮನಕ್ಕೆ ಕಳಿಸ್ಕೊಡೋದು ನಿದ್ರೆ ಮಾಡ್ಬಿಡ್ತಲ್ಲ ವಾಕ್ಯ ಒಳಗಡೆ ವಾಕ್ಯ ಹೋಗ್ತಾರೆ ನಿದ್ರೆದೆಲ್ಲ ಬಂಧನನೇ ಅದು ನಿದ್ರೆದೆಲ್ಲ ಬಂಧನನೇ ಅದು ಯಾರಿಗೂ ಫಸ್ಟ್ ದೇವವಾಕ್ಯವು ಸಜೀವ ಕಾರಣ ಏನಂದ್ರೆ ಅದು ಅದರ ಬಾಯಿಂದ ಹೊರಟಿದ್ದು ನೋಡ್ತಾ ನೀವು ದೇವರನ್ನ ಮುಖ್ಯ ವಿಚಾರದಲ್ಲಿ ಹೆಂಗಿದೆ ಅಂತ ಒಂದು ಮನಸ್ಸಿದೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಕೇಳಿದ್ರೆ ಪ್ರಶ್ನೆ ಸಾಮರ್ಥ್ಯ ಅವರನ್ನ ಸಾಮರ್ಥ್ಯದ ಪ್ರಕಾರ ನಾನು ಎಷ್ಟೋ ನಿಮಗೆ ಟ್ರೈ ಮಾಡ್ತೀವಿ ನಿಮ್ಮ ಮಕ್ಕಳಿಗೆಲ್ಲ ಟ್ರೈ ಮಾಡ್ತಾರೆ ಅವರಿಗೆ ಮಾರ್ಕ್ಸ್ ಎಲ್ಲ ಜಾಸ್ತಿ ಬರಬೇಕು ಆದರೂ ಆಗ್ತಾ ಇಲ್ಲ ಅಂತೇಳಿ ಅವಾಗ ಅವ್ರ ಸಾಮರ್ಥ್ಯದ ಪ್ರಕಾರ ನೀವು ಅದನ್ನ ಸರಿ ಮಾಡ್ಕೊಬೇಕು ಸಾಮರ್ಥ್ಯ ಅಂತ ಹೇಳಿದಾಗ ಈಗ ಇಲ್ಲಾಂದ್ರೆ ಸಾಮರ್ಥ್ಯದ ವಿಚಾರ ನಿಮಗೆ ಏನು ಡೌಟ್ ಇದೆ 2 ತಿಮೋತಿ 2:19-20 ಆ ಪಾತ್ರೆಗಳನ್ನ ಶುಚಿ ಮಾಡಿ ಯಾವಾಗ ನಿಮ್ಗೆ ಗೊತ್ತಾಯ್ತು ಈಗ ಪ್ರಶಾಂತಿಗೆ ವೆಂಕಟೇಶ್ ಹೊಸದಾಗಿದೆ ಹಳಬ್ರೆ ಇದ್ರು ನಿಮ್ಮಲ್ಲಿ ಇನ್ನೂ ನೇರವಾಗಿ ಹೊರಗೆ ಹೋಗಿ ಬಿಟ್ಟದಿಲ್ಲ ಅದರಲ್ಲಿ ಹೆಂಗಿದೆ ಅದು ಪ್ರಕಟಣೆ 3:20-21 ಇದೆಯಾ ನಿನ್ನ ಹೃದಯ ಭಾಗನ ಅದೆಲ್ಲ ಅವರು ಆ ಸಮಯದಲ್ಲಿ ಎಷ್ಟು ನಂಬಿದ ಸಭೆಗಳು ಹೊಸೂರಿಗಿಲ್ಲ ನಾವು ವಿಶ್ವಾಸದಲ್ಲಿ ತಿಳ್ಕೊಂಡ್ಬಿಟ್ಟು ಹೊಸೂರಿಗೆ ತಿಳ್ಕೊಂಡ್ಬಿಟ್ಟು ಯಾರಿಗೋ ಒಂದು ತಿಳ್ಕೊಳ್ಳೋಕೆ ಅದೊಂದು ಯಾವಾಗಲೂ ಇದೆ ಅಪ್ಪ ಬರ್ತಾ ಇದೆ ಅಂತ ಹೇಳಿ ಅದರೊಳಗಡೆ ನಮಗೆ ಮೆಸೇಜ್ ಇದೆ ಇವರಿಗೆ 4:12 ನೀವು ಬೇರೆ ಮಕ್ಕಳು ಕೀರ್ತನೆ 107:20 ಸರಿಯಾಗಿ ಕೀರ್ತನೆ 120 ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ದೂತ ಅಂತ ಹೇಳಿದ್ರೆ ಏಸಪ್ಪ ಯಶೋಧರ ಮುಂದೆ ಬಂದಿದ್ದೀವಿ ನೀವು ಸರಿಯ ವಾಕ್ಯ ಕೇಳಿಸ್ಕೊಳ್ಳೋದು ಮತ್ತೆ ಎಲ್ಲೋ ಆಲೋಚನೆ ನಿಮ್ಗೆ ಗಮನಕ್ಕೆ ಕೇಳಿಸ್ಕೊಳ್ಳಿ ಅಂದರೆ ದೂರ ಸರಿಯ ಕೇಳಿಸ್ಕೊಳ್ಳಿ ಎಲ್ಲರೂ ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಏಷಯ 34:16 ಏನು ಹೇಳ್ತು? ದೇವ್ರ ಬಾಯಿಂದ ಹೊರಟು ತನ್ನ ಇಷ್ಟವನ್ನು ನೆರವೇರಿಸುತ್ತೆ ಅನ್ನೋದು ಏಷಯ 55:11 ಅಲ್ಲೇ 55:11 ದೇವ್ರ ಮಾತು ಹೀಗೆ ಒಂದು ಮಳೆ ಬಿದ್ದು ಭೂಮಿನ ತೋರಿಸಿದರೆ ಅಲ್ಲಿ ಉಣ್ಣೋನಿಗೆ ಆಹಾರನ ಕೊಡೋದಕ್ಕೆ ವಾಪಸ್ ಬರಲ್ಲ. ಹಂಗೆ ನನ್ನ ಮಾತು ಕಾರ್ಯ ಸಾಧಕವಾಗಿ ಹೊರತು ಏನಿರೋದಿಲ್ಲ. ಯಾಕೆ ಹೇಳಕ್ ಟ್ರೈ ಮಾಡ್ತಾರೆ ಅಂತಂದ್ರೆ ನೀವು ಇದು ನೆರವೇರಬೇಕು ಅಂತ ಹೇಳಿದಾಗ ಈ ವಾಕ್ಯ ಏನಾದ್ರು ಮಾಡಿ ಒಳಗಡೆ ಬೇರು ವಾಕ್ಯ ನನ್ನ ಒಳಗಡೆ ಬೇರು ವಾಕ್ಯಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಈಗ ವಾಕ್ಯ 1 ಯೋಹಾನ 1:1-3 ಆ ವಾಕ್ಯ ಅದರ ಜೀವನ ನೋಡಿ ವಾಕ್ಯ ಏನಾಗಿತ್ತು 1:3 ಆ ವಾಕ್ಯ ಏನಾಗಿರೋದು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. 40 ಎತ್ತಿ ಬಂದಿರುತ್ತೆ ಹೊರಗಡೆ ಹಂಗೆ ಅಬ್ಸರ್ವ್ ಮಾಡ್ಬೋದು ನೋಡೋಕ್ಕೆ ಸಿಂಪಲ್ ಇವತ್ತು ಓದೋದು ಸಿಂಪಲ್ ಇರ್ತದೆ ಕ್ಯಾಪ್ಟನ್ ನೆಕ್ಸ್ಟ್ ಕ್ಯಾಪ್ಟನ್ ನಿಮಗೆ ಇದ್ದಾರೆ ಸಿಂಪಲ್ ಇದೆ ಅವರು ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಒಂದು ಬಾಡಿಗೆ ಕೊಟ್ಟಿದ್ದಾರೆ
ಕ್ಯಾಪ್ಟನ್ ಅಡಿಗಳಿಂದ ಒಟ್ಟು 200 ಬಿಟ್ಟಿದ್ದಾವೆ ಎಷ್ಟಿ ಬಂದಿದೆ ನನಗೆ ಅದು ಹೋಗ್ತಾರೆ ನಾನು ಕಾನ್ಫಿಡೆನ್ಸ್ಗೆ ಬಂದು ಲಾಕು ಮಾಡಿಲ್ಲ ಕಾರಣ ಅದರಿಂದ ತೆಗಿತಾ ಇದ್ದೀನಿ ಏನು ಅಂಥದ್ದು ಐಟಮ್ ಇದ್ದಿಲ್ಲ ನಾನು ನೀವು ಹೋಗು ಅಂದೆ ಅದೇ ನೋಡಿ ಕಿವಿ ಕೇಳಿಸ್ತಾ ಇರೋದಕ್ಕೆ ನಾನು ಬಂದೆ ಕೇಳಿಸ್ರಿ ಜಾಮ್ ಕಿವಿ ಆಗ್ತದೆ ಅಲ್ಲ ನಿಂತ್ಕೊಂಡು ಮುಗ್ದಿರೋ ಕೈ ಕರ್ಕೊಂಡು ಇಲ್ಲ ಹೇಳಿದ್ದೀನಿ ನಾನು ಯಾವಾಗ ಅಲರ್ಟ್ ಆಗಿ ಹೇಳ್ಬಿಟ್ಟು ಯಾರಿದೆ ಸ್ವಲ್ಪ ಅಲರ್ಟ್ ಆಗಿದೆ ಇವತ್ತು ಇನ್ನೂ ಹೇಳ್ಕೊಟ್ಟಿದ್ದೀನಿ ಅದೇ ಹೇಳ್ತಾರೆ ಹೇಳ್ಬೇಕಾದ್ರೆ ಸ್ವಲ್ಪ ಟಿಂಗಿ ಮಾಡಿ ನಾನು ಇವತ್ತು ಹೇಳ್ಕೊಟ್ಟಿದ್ದೆ ಅವರಿಗೆ ವಿಡಿಯೋ ಬರುತ್ತೆ ನೋಡಿ ವಿಡಿಯೋ ಬರುತ್ತೆ ಆಮೇಲೆ ಕಾಲು ಚುರಿ ಮಾಡಿ ತುದಿಗಾಲ ಹಿಂಗೆ ತಗೊಂಡು ತುದಿಗಾಲ ತುದಿಗಾಲ ಸ್ವಲ್ಪ ವಾಕ್ಯ ಹೊರಗಡೆ ಹೋಗ್ಬಿಟ್ಟದ ಏನ್ ಮಾಡಿದ್ರು ಬೇಗ ರಿಟೈರ್ಮೆಂಟ್ ತಗೊಂಡು ಕಾಯಿಲ್ಲ ಆಮೇಲೆ ಅವ್ರಿಗೆ ತುಂಬಾ ಶೋಧನೆ ತುಂಬಾ ಅವರೇ ಹೇಳಿಲ್ಲ ನಮಗೆ ನನಗೆ ತುಂಬಾ ಪರಿಚಯ ನನಗೆ ಆಮೇಲೆ ಅವರು ಫ್ಯಾಮಿಲಿಯೇ ಬರಬೇಕು ಅದರಿಂದ ನಾವು ಹೋಗ್ಲೇಬೇಕಾಗಿತ್ತು GS ಕಾಲ್ಸ್ ಬೇಕಾಗಿತ್ತು GS ಕಾಲ್ಸ್ ಆಮೇಲೆ ನಾಳೆ ಸ್ಕಿಪ್ ಮಾಡಬೇಕು ನಾಳೆ ಆಗಲಿಲ್ಲ ಬೇರೆ ಎಲ್ಲ ಹೋಗೋಲ್ಲ ಬೇರೆಗೆ ಹೋಗೋದಿಲ್ಲ ಆಮೇಲೆ ಹೋಗಿದ್ದಾರೆ ಹೋಗಿ ಬಂದದ್ದು ಪ್ರೋಗ್ರಾಮ್ ಏನು ಮಾಡೋದು ಮತ್ತೆ ಅವ್ರು ಕೇಳದೇ ಮ್ಯಾನೇಜರ್ ಅದು ಚಿತ್ತ ಇದ್ಬೇಕು ಅಲ್ಲೇ ಇದ್ದಿಲ್ಲ ಆಮೇಲೆ ಅವರು ಸಾಕ್ಷಿ ಅಂದರೆ ಹೆಸರಲ್ಲಿ ಬೆನ್ನು ಮೂಳೆ ಹೋಗಿದ್ರು ಇದ್ರೆ ಕ್ಯಾಪ್ಟನ್ ಆಮೇಲೆ ಇನ್ನೇನು ಅವರಿಗೆಲ್ಲ ಆಸ್ಪತ್ರೆಗಳ ಫ್ರೀ ಇರುತ್ತೆ ಇವತ್ತು ಮಿಲಿಟರಿ ಆಸ್ಪತ್ರೆ ಇರುತ್ತಲ್ವ ಅವಾಗಿನ ಪರಿಚಯದಲ್ಲಿ 7 years ಪರಿಚಯ ಆಮೇಲೆ ಏನು ಆಗೋದಿಲ್ಲ ಅಂತಂದರೆ ಆಪರೇಷನ್ ಮಾಡಿಸೋದು ನಾನು ಮಾಡಿಸ್ಬೇಡಿ ಅಂತೀನಿ ಬೆನ್ನಿಲ್ಲ ಆದರೂ ಮಾಡಿಸೋದು ಆಮೇಲೆ ದೇಶಗ್ರಾಮ ಗೊತ್ತಾಗಲೇ ಅವರು ಸೇವೆ ಮಾಡ್ತಾರೆ ಒಂದು 65 ವರ್ಷ ಇರ್ಬೋದು ಅವ್ರಿಗೆ 60 ಇಂದ 60 ಮಗ ಅಳಿಯ ಮಗ ನೋಡಿದ್ರು 4 ಜನ ಸಾಲಿಲ್ಲ ಇದರ ತಿಳ್ಕೊಂಡಿದ್ದಾರೆ ಅಲ್ಲೇ ಸಿಗ್ತಾಗಿರುತ್ತೆ ಎಲ್ಲರೂ ಇಂಗ್ಲೆಂಡಲ್ಲಿ ಅಮೇರಿಕಾ ಇಲ್ಲಿ ಶಾಂತಿಗ್ರಾಮಕ್ಕೆ ಹೋಗೋದು ಮಾತಾಡ್ತಿರಲ್ಲ ಅಲ್ಲಿ ನಾವು ಹೇಳ್ತಾ ಇದ್ವಿ ಅಲ್ಲಿ ಗೊತ್ತಾ ನಾನು 5 ದಿವಸ ನಾನು ಹೋಗ್ತಾರೆ ಹೇಳ್ತಾ ಇದ್ದೀನಿ ಪೂರ್ತಿ ಮಾಡ್ತಾರೆ ನೀವು ಬಂದೋದ್ಮೇಲೆ ಏನೇನು ವ್ಯತ್ಯಾಸ ಆಗ್ತದೆ ನಿಮ್ಮದು ಭಾಷೆ ಚೇಂಜ್ ಆಗ್ತದೆ ನೀವು ಮಾತಾಡೋ ಭಾಷೆ ಚೇಂಜ್ ಆಗ್ತದೆ ಮಾಡ್ಕೋಬೇಕು ನೀವು ಕೇಳಿ ಬದಲಾವಣೆಗೆ ಅನುಮತಿ ಕೊಡಿ ಬರೋ ಸರಿ ನೀವು ಬರೋರು ಕೆಲವು ವಾರ್ನಿಂಗ್ ಬಂದಿದ್ದೀವಿ ಅಂತ ನಾಚಿಕೆ ಬಿಟ್ಟು ವಿಚಾರ ನಾಚಿಕೆ ಬಿಟ್ಟು ನಮ್ಮದು ಇವತ್ತು ಬಡಗ ನಾಚಿಕೆ ಬಿಟ್ಟಿರೋದು ಇಂಥ ನಾಚಿಕೆ ಬಿಟ್ಟಿರೋದು ಏನು ಉದಾಹರಣೆ ನೋಡಿದೆ ನನಗೆ 2 ವರ್ಷ 5 ಹುಡುಗಿ ಹೋಗಿ ಸುವಾರ್ತೆ ಹೇಳ್ತಾರೆ ಈಗ ಹೇಳೋದು ಉತ್ತರ ಆಗಿ ಹೇಳಬೇಕು ಇಲ್ಲಿ ಗುಣ ಅಂತ ಬಿಟ್ಟು ಹೋಗಿ ಅಂತ ಒಬ್ಬರಿಗೆ ಹೇಳ್ಬೋದು ಎಷ್ಟೋ ಜನ ನೋಡಿದ್ದೀನಿ ನಾನು ಅವ್ರಿಗೆ ಗುಣ ಆಗಿರಲ್ಲ ಬೇರೆಯವ್ರ ಕಡೆ ಹೋಗ್ತಾರೆ ಆ ಬ್ರಾಹ್ಮಣರ ಸೊಸೈಗೆ ಸರ್ ಪ್ರೇಯರ್ ಮಾಡಬೇಕಾದ್ರೆ ಮೊದಲೇ ಇವರಿಗೆಲ್ಲ ಬರಕ್ಕೆ ಹೇಳಿದ್ದೀನಿ ಯಾರಿಗೆ ನಿಮ್ಮ ಮುಸ್ಲಿಮ್ಸ್ ಆಗಿರ್ತಾರೆ ವೆಂಕಟೇಶ್ ಒಬ್ಬರೇ ಆಗಿದ್ರು ನಾವು ಇಬ್ಬರು ನೋಡ್ರಿ ಒಬ್ಬರು ಮನೆಯಲ್ಲಿ ಮಕ್ಕಳು ಮಕ್ಕಳು ನೀವು ಹೆಚ್ಚಿರೋದೇ ಅವನಿಗೆ ಹೇಳಿದ್ದೀನಿ ನಾನು ಅನಿಲ ಎಮ್ಮೆಲೆ ತಮ್ಮ ಮತ್ತೇನು ಕರೆದಿಲ್ಲ ಇಲ್ಲಿ ಏನು ಗೊತ್ತಿಲ್ಲ ಏನಾಗ್ತಿಲ್ಲ ನನಗೆ ಕಾಯಿಲೆ ಯಾರು ಪ್ರಯತ್ನ ಮಾಡಿಬಿಟ್ಟು ವಿಶ್ವಕ್ಕೆ ಭಾಳ ಮುಂದೆ ಆಗಿಲ್ಲ ಎಲ್ಲಿ ಬಿಡ್ತೀನಿ ನಾನು ಸುಮ್ಮನೆ ಬಂದ್ರಪ್ಪ ಸಾಕು ಬಂದು ಉದ್ಯೋಗಿ ಅವರು ಏನೋ ಚೇಷ್ಟೆ ಮಾಡಿದ್ರು ಈಗ ಯಾವುದೋ ಚೇಷ್ಟೆ ಇರ್ತದೆ ಅದರಲ್ಲೆಲ್ಲ ನೋಡಿ ನಿಮಗೆ ಸ್ವಲ್ಪ ಶಿಷ್ಯರನ್ನ ಗದರಿಸ್ತಾ ಇರ್ತಾರೆ ಅನ್ಯ ದಿನಗಳನ್ನ ಕುರಿಗಳು ಅಂತ ಬರ್ತಾರೆ ಗದರಿಕೆ ಬರಬೇಕಾದ್ರೆ ನೀವು ಆಶ್ಚರ್ಯ ಪಡಬೇಡಿ
ನನಗೇನು ಹೇಳ್ತೀನಿ, ನನಗೆ ಎಚ್ಚರಿಕೆನೇ ಬರೋದು ಆಲ್ಮೋಸ್ಟ್ ಎವ್ರಿ ಡೇ ವಿಚಾರಗಳು ನನಗೆ ಎಚ್ಚರಿಕೆನೇ ಜಾಸ್ತಿ ಬರೋದು. ಅರ್ಥ ದಾವೀದನ ಹೊಗಳೋದು ಎಷ್ಟು ಸಲ, ದೇವರನ್ನು ಎಚ್ಚರಿಸೋದು ಎಷ್ಟು ಸಲ ಮಾಡಿ ಒಂದೋ ಎರಡು ಸಲ ಅಷ್ಟು ದೇವರನ್ನು ಉಳಿದಿರಲ್ಲ, ಪದೇ ಪದೇ ಉಳಿದ್ರೆ ಸಮಯದ ಹೊಗಳಿಲ್ಲ ಚೆಕ್ ಮಾಡಿ ನಾವು ಹೊಗಳಿಕೆಗೆ ನಿಲ್ಲುತ್ತೀವಿ ನಾವು. ಇನ್ನು ಸಾಮ್ಯನಿಗೆ ಎಚ್ಚರಿಕೆ ಬರಲಿಲ್ಲ. ಒಂದು 14:2-3-4 ನೋಡಿದ್ದೀರಾ? ನೋಡಿದ್ದೀರಾ? ಸಾಮ್ಯನಿಗೆ ಎಚ್ಚರಿಕೆ ಬಂದರೆ ನೀವು ಸಾಮ್ಯನ ಎಷ್ಟು ಒಳ್ಳೆಯದು ತಿಳಿತೀರ ನೀವು. ಅರ್ಥ ಸಾಮ್ಯನಿಗೆ ಮಕ್ಕಳು ನೋಡಿ, ಸಾಮ್ಯನಿಗೆ ಮಕ್ಕಳು ನೋಡಿ, ಏನಿಗೆ ಮಕ್ಕಳು ನೋಡಿ ನೀವು ಗೊತ್ತಾಗಿಲ್ಲ ಹೌದಾ? ಅದು ನಿಮ್ಮ ಚಾಯ್ಸ್, ನಿಮ್ಮ ಚಾಯ್ಸ್ ಆಯ್ಕೆ ಮಾಡೋದು. ನಾನು ದೇವರನ್ನ ಭಕ್ತಿ ಮಾಡ್ತೀನಿ, ಆಯ್ಕೆ ಮಾಡಬೇಕು ನೀವು, ಹುಡುಗರು ನೀವು. ಆಮೇಲೆ ನೋಡಿ ಎಲ್ಲಿ ತಗೊಂಡು ಬಿಡ್ತಾರೆ ದೇವರು. ಕ್ಯಾಪ್ಟನ್ ಅವ್ರ ಬಗ್ಗೆ ಶಿವಾಜಿರಾವ್ ಅಂತ ಅವರು, ಮುಸ್ಲಿಂ ಶಿವಾಜಿರಾವ್ ಕೇಳಿ ಅವರೆಲ್ಲ ನ್ಯೂಸ್ಕಾಗ್ತಿರೋಷ್ಟು ಇದ್ದೀರಪ್ಪ ಅವರಿಗೆ. ಮಕ್ಕಳೆಲ್ಲ ಆಗಿದ್ದಾರೆ, ನೀವು ಎಷ್ಟು ಸಂಬಳ ಹೇಳ್ತೀರಪ್ಪ ನೀವು ಇಟ್ಕೊಂಡಿದ್ದಾರೆ ಅವರಿಗೆ? 25 ಲಕ್ಷ ಬರ್ತೊಂದು ತಿಂಗಳಿಗೆ. ಏನು ದೇವು ಮಗ ಸೊಸೆ ಮಕ್ಕಳುಗಳಿಗೆ ಎಲ್ಲ ಹೊರಗಡೆ ಹೇಳಿ ನೀವು. ಅವರು ಕೂರೋದೇ ಇಲ್ಲ, ಕೂರೋದು ಇಲ್ಲ, ಆ ಥರ ಬಂದು ಪ್ರೇಯರ್ ಮಾಡಿಸ್ಕೊಳ್ತಾರೆ ಬಂದು. ಆಮೇಲೆ ಅವ್ರಿಗೆ ರಿವೀಲ್ ಆಯಿತು ಅನೇಕ ವಿಚಾರಗಳು, ಅವ್ರಿಗೆ ಆಶ್ಚರ್ಯ ಆಗೋದಿಲ್ಲ. ಅದಕ್ಕೆ ಈ ಥರ ಹೆಂಗೆ ಹೇಳಕ್ಕೆ ಸಾಧ್ಯ ಅವರಿಗೆ? ಹಲ್ಲೆಲೂಯಾ. ಕೆಲವು ಸರಿ ನೀವು ಯಾವುದು ಬೇಡ, ನಾವು ಫಸ್ಟ್ ಟೈಮ್ ಒಂದ್ಸಲ ಮಹಾರಾಷ್ಟ್ರ ಹೋದಾಗ ಯಾವತ್ತೂ ಮಾಡ್ಬೋದು. ಡೈಮಂಡ್ಸ್ ಕಂಪ್ನಿ ಒಂದು ಜೈನ್ ಫ್ಯಾಮಿಲಿ ಬಂದರೆ ಗೊತ್ತಿಲ್ಲ ನಮಗೆ, ಹೆಸರು ಬಂದ್ಬಿಟ್ಟಿದೆ ನೋಡಿ, ಹೆಸರು ಕರೀರಿ ಪೂಜಾ ಮುಖೇಶ್ ಅಂತ ಡೈಮಂಡ್ಸ್. ನಮ್ಗೆ ಇನ್ನೂ ಹೆಸರಿಲ್ಲ, ಮುಖೇಶ್ ಅಂತ ಹೆಸರು ಇಟ್ಕೊಳ್ತಾರೆ ಇಲ್ಲಿ, ಯಾರು ಇಟ್ಕೊಳ್ಳೋದಾರೆ ಸುಲಭ ಅಂತ. ಪೂಜಾ ಯಾವುದು ಕಾಮನ್ ಇದೆ, ಸುರೇಶ, ಹರೀಶ, ಆನಂದ ಅಂತಾನೆ ಇದೆಲ್ಲ, ಸುನೀತಾ, ಕವಿತಾ ಅಲ್ಲೋಗ್ತಾರೆ ಬರ್ದೋದ್ರೆ ಮಾಡ್ತಿದ್ರು. ಅದರಲ್ಲಿ ಈಗ ಕಡಿಮೆ ಆಗೋದಿಲ್ಲ. ಬರೆದ್ರೆ ಬಂದು ನೋಡಿ ಫ್ಯಾಮಿಲಿ ಆಗಿ ಸೂಸೈಡ್ ಮಾಡ್ಬೋದು. ಅಕ್ಕೇನಿಲ್ಲ, ಜೈನ್ ಕನ್ವರ್ಟು, ಜೈನ್ನಿಂದ ಎಷ್ಟು ನಮಗೆ ಬಂದಿರೋದು. ಏನಿದೆ ಫ್ಯಾಮಿಲಿಯಾಗಿ ಕುಟುಂಬವಾಗಿ ಸೂಸೈಡ್ ಮಾಡ್ಕೊಳ್ತಿರೋದು. ಅವ್ರಿಗೇನಾದ್ರು ಕಳೆದಿಲ್ಲ ಅವ್ರಿಗೆ ಮತ್ತು ಹೆಸರು ಬಂದು ನೋಡಿ. ಇವಾಗ ಮದುವೆ ಆಗಿ ಆಮೇಲೆ ಒಂದು ಜಾಯ್ದಾರ್ ತೋರಿಸ್ತಿದ್ರೆ ಆಸ್ತಿ ಬರಬೇಕಾಗಿ ಅವರ ಮಾಮ ಮೋಸ ಮಾಡ್ತಿದ್ರು. ಮುಖೇಶ್ ಹೆಂಡತಿ ತಮ್ಮ ಮುಖೇಶ್ ಸಿಗಲ್ಲ, ಹೆಂಡತಿ ಕಡೆ ಸ್ವಲ್ಪ ಆಸ್ತಿ ಬರಬೇಕಾಗಿ ಒಳ್ಳೆ ಆಸ್ತಿ ಪೂಜಾ ಮಾಮ ಪೂಜಾ ಬಂದು ಎಲ್ಲ ಕೊಡ್ತಾ ಇದ್ದಾರೆ, ಆಶಿಸ್ಕೊಂಡ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ರು ಅಂತ ಹೇಳಿ. ಹಲ್ಲೆಲೂಯಾ. ವಸಂತ ಮುಂದಾಯ್ತು ನೋಡಿ, ಆ ರೀತಿ ಮನೆಯಲ್ಲ ಮೈದನ ನೋಡಿ. ಅವರು ಆಸ್ತಿಗೆ ಕೊಡೋಣ ಅಂತ ಇವಾಗ ಕರೆದು ಅವನೇ ಎಲ್ಲ ರಿಜಿಸ್ಟರ್ ಮಾಡಿಸಿ FD ಇಟ್ಕೊಂಡು ಅವ್ರಿಗೆ ಬದುಕಲೇಬಾರ್ದು ಅಂತ ಹೇಳ್ತಿದ್ದವ್ರು ಇವಾಗ ಆ ಲೆಕ್ಕ. ನೀವು ನಂಬ್ತೀರ ಗೊತ್ತು ನನಗೆ, ಆದರೆ ಆ ಪರಿಸ್ಥಿತಿಯಲ್ಲಿ ನೀವು ಯಾವ ಹೆಚ್ಚಿನ ಪ್ರಯತ್ನ ಮಾಡೋದು ಏನು ಮಾಡ್ತಾರೆ ಗೊತ್ತಾ? ಆ ಟೈಮಲ್ಲಿ ಯಾಕೋಬ ಹೇಳಿದ್ರೆ 4:2-4 ಯಾಕೋಬ 4:2-4 ಯಾಕೆ ನಿಮಗೆ ಪ್ರಾರ್ಥನೆ ಬರಲ್ಲ ಅಂತ ಹೇಳ್ತಾನೆ? ಪ್ರೇರಣೆ ಮಾಡೋದು. ಫಸ್ಟ್ ಆಫ್ ಆಲ್ ಏನಾದರೂ ಮಾಡಿ ನೋಡಿ, ಮುಂಚಾನೆ ಬೇಗ ಇದೆ, ಏನಾದರೂ ಮಾಡಿ. ನೀವೀಗ ನಾನು ಇಲ್ಲ ಬೆಳಗಿಂದ ವಾಕ್ಯದಲ್ಲಿ ತಗೊಳ್ಳಿ, ಏನು ಮಾಡ್ತೀರೋ ನೀವು ಮಾಡಿ. ಆಯ್ತಾ? ದಯವಿಟ್ಟು ಕೇಳ್ಬಿಡಿ ಬಂದು ಯಾರು ದಯವಿಟ್ಟು ಮಾಡಿ ಅಂತ ಆಗೋದಿಲ್ಲ ಬಿಡಿ. ಆ ಲೆಕ್ಕದಲ್ಲಿ ನೀವೆಲ್ಲ ಮೀರಾಯ್ತು. ಯಾರು ಇವತ್ತು ಕೈ ಇದ್ದೀವಿ ನೋಡೋಣ, ನಾನು ಹೋಗಿ ಮಕ್ಕಳೇ ಮಲ್ಬೇಡಿ ಅಂತ ಮಕ್ಕಳೇ ಮಲ್ಬೇಡಿ ಸರ್, ಇಲ್ಲ ಮಕ್ಕಳೇ ಮಲ್ಕೊಳ್ಳಿ ಚೆನ್ನಾಗಿ ಇದ್ರೆ ತಾನೇ ನಿಮಗೆಲ್ಲ ಮಲ್ಕೊಳ್ಳಿ. ಹೇಳಿ ನೀವು ಆ DGS ಅವರು ಹೇಳಿದ್ದು ನಮಗೆ, ನಿಮಗೂ ಅವರು ಎಲ್ಲ ಟೈಮಲ್ಲಿ ಹೇಳೋದು ಕೇಳಿಸ್ಕೊಂಡಿರ್ತೀನಿ ನಾನು. ನನಗೆ ಅವರು ಉದ್ದ ಹೇಳಿದ್ರೆ ಅನೇಕ ಸಾರಿ ಹೇಳಿ ನಾವು ಕೇಳೋದು ತಗೊಂಡ್ಬೇಕು ಅಂತ ಹೇಳೋದು, ಅಭಿಷೇಕ ಬೇಕು ಅಂತ ಕೇಳಿದ್ರೆ ನಾವು ಸುಳ್ಳು ತಂದು ಹೇಳೋದು, ಸುಳ್ಳು ತಂದು ನಿನ್ನಲ್ಲ ಆ ಥರ ಎಲ್ಲ ಆಗಲ್ಲ. ಆ ಅಭಿಷೇಕಕ್ಕೆ ನೀವು ಪ್ರತಿ ದಿನ ಬರಂತ ಆ ಮಗನ ಹೋಗಲೇಬೇಕು, ಶಿಲುವೆನ ಹೊತ್ಕೊಂಡು ಹೋಗಲೇಬೇಕು. ಹಿಂದೆ ಅವಮಾನಗಳಿರುತ್ತೆ, ಬೇರೆ ಥರ ಇರುತ್ತೆ, ಅವನು ನಿಮ್ಮದೇ ಆದ ಬೇರೆ ಥರ ಹೋರಾಟಗಳಿರುತ್ತೆ. ನನಗೇನು ಗೊತ್ತಾ, ಏನಾದರೂ ಅವ್ರು ಹಿಡಿತಾರೆ ಇಲ್ಲಿರೋರು ನೀವೇ ನನ್ನ ಸ್ಟ್ಯಾಂಡರ್ಡ್ ಮಾಡಿಸ್ಬೇಕಂತ ಕರೆಕ್ಟಾಗಿ ಉತ್ತರ ಕೊಡ್ತೀರ, ಹೇಳೋದಕ್ಕೆ ಉತ್ತರ ಕೊಡ್ತಿದ್ರೆ ಮಾತ್ರ ಪ್ರಶ್ನೆ. ಹಾಂ ಹೇಗೆ
ಎಲ್ಲ ಬಂಚೆ ಹೇಳಿದ್ರೆ ನಾಶ ಆಗುತ್ತೆ. ಇಲ್ಲೇ ಇಲ್ಲ ಚೈತ್ರ ಅಪ್ಪ ಎಲ್ಲ ಸರಿ. ಆ ಭಾಷೆ ಕಟ್ಕೊಂಡು ನಾವು ಇನ್ನೊಬ್ಬ ಮತ್ತೆ ಎಲ್ಲ ಸರಿ. ನನಗೆ ಬೇರೆ ಕಾಯಿಲೆ ಜೀವ ತೆಗ್ದಿಲ್ಲ, ಅವನ್ನೇ ಜೀವ ತೆಗೆದಿಲ್ಲ. ಫೋಟೋ ಹಾಕಿದ್ದೀನಿ, ಅದೇ ಫೋಟೋ ಈಗ ರಿಸರ್ವ್ ಮಾಡಿದ್ದೀನಿ. ಲ್ಯಾಟಿನಲ್ಲಿ ಈಗಲೂ ಇದನ್ನ ನ್ಯೂಸ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. 95 ವಾಕ್ಯಗಳು ವಾಕ್ಯ ಅಲ್ಲ, ಅದನ್ನು ಎಲ್ಲ ನಮಗೆ ನಿಮಗೆ ಅರ್ಥ ಆಗಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎಂತಂದ್ರೆ ನೀತಿವಂತನು 95 ಥೀಸಿಸ್ ಅಂತ ಹೇಳ್ಬಿಟ್ಟು ಇವೆಲ್ಲ ಅವೆಲ್ಲ ಲ್ಯಾಟಿನಲ್ಲಿ ಓದಕ್ಕೆ ಟ್ರೈ ಮಾಡಿಲ್ಲ. ಆಮೇಲೆ ಓದಕ್ಕೆ ನಾನು ಟ್ರೈ ಮಾಡಿದೆ, ನೀವು ನಾನೇ ಟ್ರೈ ಮಾಡಿದೆ. ನನಗೆ ಒಂದು ವರ್ಡ್ ಅರ್ಥ ಆಗಲ್ಲ. ಕನ್ನಡ ಒಂದು ಲ್ಯಾಟಿನ್ ಅಂತ ಇದೆ ಅಲ್ಲಿ. ಅದೆಲ್ಲ ಎಷ್ಟು 528 ವರ್ಷ, ಸಾರಿ 508 ವರ್ಷ, 1515 ಅಕ್ಟೋಬರ್ 31. ಅಕ್ಟೋಬರ್ 30 ಇನ್ನೊಂದೇನು ವಿಶೇಷ ಗೊತ್ತಾ? ಗೊತ್ತಾಗಲ್ಲ, ಹಿಂಗಾಗಿ ಕೊಲೆ ಮಾಡಿ ಅಕ್ಟೋಬರ್ 31 ಇದೆಯಾ? ಮೊನ್ನೆ ಫೋಟೋ ಓಡಾಡುತ್ತೆ ನೋಡಿದ್ರೆ ಆಯ್ತಾ? ಓಕೆ, ಇದು ವಿಚಾರ. ಇದು 2 ವಿಚಾರ ಇದೆ. ಇದೊಂದು ಜೆಮಿಮಾ ರೋಡ್ರಿಗಸ್ ಅಂತ, ಅವಳದೊಂದು ಫೋಟೋ ಓಡಾಡ್ತೀನಿ, ಅವಳ ಬಗ್ಗೆ ನಿನ್ನೆ ಮಾತಾಡೋದು. ಇಲ್ಲಿ ಮಾರ್ಟಿನ್ ಲೂಥರ್ ಬಂದು ಒಬ್ಬ ವ್ಯಕ್ತಿ ನೀವು ಹೆಂಗೆ ಹಿಸ್ಟ್ರಿನ ಚೇಂಜ್ ಮಾಡ್ಬೋದು. ಅಲ್ಲಿ ಕೆಲವು ರೆವಲ್ಯೂಷನ್ ಆಗಿದ್ದಾರೆ, ಕೆಲವೆಲ್ಲ ಫ್ರೆಂಚ್ ರೆವಲ್ಯೂಷನ್ ಅಷ್ಟೇ. ಸಿಂಗಲ್ ಮ್ಯಾನ್ ತಪ್ಪು ವರ್ಣ ಭೇದ ಆಗುತ್ತಾ ನಿಮಗೆ? ತಪ್ಪು ಬಿಡಿ, ಸ್ಲೇವ್ಸ್ ಎಲ್ಲ ಮಾರ್ಬಿಡೋರು, ಮನುಷ್ಯನ ಮಾರ್ಬಿಡೋರು. ಒಬ್ಬ ಇಂಗ್ಲೆಂಡಲ್ಲಿ ಅವನ ರೈಲ್ವೆ ಸ್ಟೇಷನ್ಗೆ ಅವನ ಹೆಸರು ಇಲ್ಲ, ಅವನು ಫೋಟೋ ಬ್ಲ್ಯಾಕ್ ಮನುಷ್ಯ, ಅವನನ್ನು ಸ್ಟಾಪ್ ಮಾಡಿಸ್ತಾರೆ. ಮನುಷ್ಯನ ಮಾರ್ಬಿಡೋದು ಜೀವಿತ ಈ ಥರ ಎಲ್ಲ ಹೆಂಗಿರ್ತದೆ ಅಲ್ವಾ? ಅಂಥ ಕಾಲ ಅದು. ಒಬ್ಬೊಬ್ಬರನ್ನೇ ಇವತ್ತು ಒಬ್ಬೊಬ್ಬರನ್ನೇ ನೀವು ಚಿಕ್ಕ ಮಗು ದೊಡ್ಡವರು ಯಾರು ಇವಾಗಿಂದ ಹೋಗಿ ನೀವು ಸರಿಯಾದ ಒಂದು ವಿಚಾರನ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಓಕೆ, ನಮಗೆಲ್ಲ ಸರಿ ನೋಡಿ, ಇದು ಓಕೆ, ಇದು ಆತ್ಮಿಕ ವಿಚಾರ. ನಮ್ಮ ಹುಡುಗಿದು ಜಮೀನು ಅಂತ ಓಡಾಡ್ತಾರೆ. ಯಾವುದು ಫೈನಲ್ 7 ಹೊಡೆದು ಫೈನಲ್ ಮ್ಯಾಚ್ ಆಗಿ ಗೊತ್ತಾದರೂ ಆಯ್ತಾ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಈಗ ಅವಳಿಗೋಸ್ಕರ ಗೆಲ್ಲಬೇಕು ಇಂಡಿಯಾ. ಓಕೆ, ಯಾಕೆ ತೆಗೆದು ಇವ್ರ ಬಗ್ಗೆ ನೋಡಿದ್ರೆ ಇವ್ರನ್ನ ಕೊಲ್ಲಕ್ಕೆ ನೋಡೋದು ಆಗಿನ ದೇವರನ್ನು ಉಳಿಸಿದ್ರು ಅವಾಗ. ಜರ್ಮನಿ ಡ್ಯೂಕ್ ಅಲ್ಲ, ಆಗಿನ ಲೋಕಲ್ ರಾಜ 2 ವರ್ಷ ತಗೊಂಡೋಗಿ ಅವನು ಸ್ವಂತ ಸ್ಥಳದಲ್ಲಿರ್ತಾನೆ, ಕೆಸಲ್ ಇರ್ತಾನೆ ತಗೊಂಡು ಬೆಟ್ಟದಲ್ಲಿ. 2 ವರ್ಷದಲ್ಲಿ ಈ ಬೈಬಲ್ ರೆಡಿ ಆಗಿರುತ್ತೆ. ಈಗ ಸೆಟಪ್ ಎಲ್ಲ ಮಾಡಿ ಕೊಡೋದು ನಮಗೆ ಕೊಡೋದು, ಅಥವಾ ಅಧ್ಯಾಯಗಳು ಇನ್ನೂ ಫೈನ್ ಟ್ಯೂನಿಂಗ್ ಎಲ್ಲ ಏನು ಮಾಡಿರ್ತಾರೆ, ಕರಪ್ಟ್ ಅಂತಂದ್ರೆ ಮನುಷ್ಯನ ಹತ್ರ ಹೋಗ್ಬೇಕು ಕ್ಷಮೆಗೆ ಆರಂಭವಾಗಿ. ಈಗಲೇ ನೋಡಿ, ನೀವು ಅಷ್ಟು
ಸ್ವಲ್ಪ ಕೇಳ್ತಾರೆ ಮಾತುಗಳನ್ನ ಈಗ ನೋಡಿ ಅವ್ರನ್ನ ಬಿಗಿ ಹಿಡಿದು ಇಡೀ ಚರ್ಚನ್ನ ಸ್ಪಾಯ್ಲ್ ಮಾಡ್ಬಿಟ್ಟಿಗೆ ದೇವ್ರ ಹತ್ರ ಎಲ್ಲ ಅವನು ಫಾದರ್ ಹತ್ರ ಕ್ಷಮೆ ಕೇಳಬೇಕು, ಕೋಪದ ಕ್ಷಮೆ ಕೇಳಬೇಕು. ಅದನ್ನ ಇವನು ಕ್ಯಾಥಲಿಕ್ ಇವನು ಮಾರ್ಟಿನ್ ಲೂಥರ್ ಬಂದು ಕ್ಯಾಥಲಿಕ್ ಇವನೇನ್ ಮಾಡ್ತಾನೆ ಅವ್ರ ವಿರುದ್ಧವಾಗಿ ನೋಡ್ದ ಪ್ರೊಟೆಸ್ಟ್ ಅಂತ. ಅವಾಗ ಪ್ರೊಟೆಸ್ಟಿಸಮ್ ಬಂತು. ಪ್ರೊಟೆಸ್ಟೆಂಟ್ಸ್ ಅಂತ ಹೇಳ್ತಾರೆ, ಈ ಚರ್ಚು ಪ್ರೊಟೆಸ್ಟೆಂಟ್ಸ್ ಅಂತ ಇದ್ದವರೇ ಯಾರು ಅದನ್ನ ವಿರೋಧನ ಅದನ್ನ ನಿಂತು ಅದ್ರ ಮೇಲೆ ಜಯ ಮಾಡೋದು. ಅದು ರೆಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ನನಗೆ ಮೆಸೇಜ್ ಮಾಡಬೇಕು ಅಂತ ಅದಕ್ಕೆ ನೀವು ಈಗ ಹೇಳ್ತಾ ಇದ್ದೀನಿ ಹೌದಾ. ಅವನು ಒಂದು ಮಾತು ಹೇಳ್ತಾನೆ, ತುಂಬ ಇಡೀ ದಿನ ಕೂತ್ಕೊಂಡು ದೇವ್ರ ವಿಚಾರನೆ ಅವನು ಸೇವೆ ಅಥವಾ ವಾಕ್ಯ ರೆಡಿ ಮಾಡೋದು ಅವೆಲ್ಲ ಸ್ಕಾಲರ್ಸು MSc PhD ಥರ ಡಾಕ್ಟರೇಟ್ ಸ್ಕಾಲರ್ಸು ಬೈಬಲ್ ಅಲ್ವಾ, ಅದು ಓದಿತಾರೆ. ಒಂದಿನ ಹೇಳ್ತಾನೆ, ಇವತ್ತು 12 ಗಂಟೆ ಕಾಲ ನಾನು ಇವತ್ತು ಕೆಲಸ ಮಾಡಬೇಕು, ಅದಕ್ಕೆ ನಾನು ಜಾಸ್ತಿ ಪ್ರೇಯರ್ ಮಾಡ್ತೀನಿ. ಇವತ್ತು ನಾನು ಬ್ಯಾಂಗ್ಳೂರು ಹೊರಟೆ ಇಲ್ವಾ, ಪ್ರೇಯರ್ ಮಾಡಿದೆ, ಆದ್ರೆ ಅಷ್ಟು ಜಾಸ್ತಿ ಮಾಡಿದ್ವಿ. ಅಷ್ಟು ಜಾಸ್ತಿ ಮಾಡಲಿ ಏನು ಮಾಡಿದೆ ಅಂದ್ರೆ ಡ್ರೈವಿಂಗ್ ಮಾಡಬೇಕಲ್ವಾ, ಅದಕ್ಕೆ ಇವತ್ತು ಕಾಲಕ್ಕೆ ಜಾಸ್ತಿ ಇದ್ರೆ ಮಾಡೋಣ ನೋಡಿ ನಾವು ನಮ್ಮ ಮೈಂಡಲ್ಲಿ. ಆದರೆ ಮಾರ್ಟಿನ್ ಲೂಥರ್ ಏನು ಮಾಡ್ತಾನೆ, ಹೆಂಡತಿ ಹೇಳ್ತಾನೆ, ಹೆಂಡತಿ ಬರೆದಿರೋದು ಏನು ಹೇಳ್ತಾನೆ, ನಾನು ಇವತ್ತು ಯೂಶಲಿ 8 ಗಂಟೆ 10 ಗಂಟೆ ಕೆಲಸ ಮಾಡ್ತೀನಿ, 12 ಗಂಟೆಗಳ ಕಾಲ ಕೆಲಸ ಮಾಡಬೇಕು, ಅದಕ್ಕೆ ನಾನು ಒಂದು 2 hours ಜಾಸ್ತಿ ಪ್ರೇಯರ್ ಮಾಡ್ತೀನಿ. ಪ್ರಾರ್ಥನೆ ನಮ್ಮನ್ನ ಅದು ಯಾವುದೇ ಟಾಸ್ಕ್ ಇದೆ ಅಥವಾ ದೇವ್ರಿಗೆ ಒಪ್ಪಿಸ್ಕೊಡೋದು, ದೇವ್ರೆ ಈ ವಿಚಾರಕ್ಕೆ ನನ್ನನ್ನು ನಡೆಸಬಾರದು. ನನಗೆ ಬೈಬಲ್ ಹೇಳುತ್ತೆ, ರಕ್ಷಿಸಲಾಗದೆ ಯಾವ ರಹಸ್ಯ ಎಂಥ ವಿಚಾರಗಳಲ್ಲಿ ದೇವರ ಬಯಲಿಗೆ ಹಾಕುದು. ದೇವರು ಮಾಡಲಾದ 4 ವಿಷಯಗಳು ಯಾರು ಓದಿದ್ದೀನ ಸಮರ್ಥ, ದೇವರು ಸಮರ್ಥನ ವಿಚಾರ ಹಾಕ್ತಾರೆ. 4 ವಿಚಾರಗಳು ದೇವರು ಮಾಡಕ್ಕೆ ಸುಳ್ಳು ಹೇಳಲ್ಲ, ಬದಲಾಗಲ್ಲ. ಆಮೇಲೆ ದೇವರು ತನ್ನ ಒಡಂಬಡಿಕೆಯನ್ನ ಮುರಿಯಕ್ಕೆ ಸಾಧ್ಯ, ಮುರಿದಾಯ್ತು. ಆಮೇಲೆ ದೇವರು ತನ್ನನ್ನು ತಾನೇ ನಿರಾಕರಿಸಲು ಸಾಧ್ಯ ಇದೆ. ನಂಬರ್ಸ್ ಅಂದರೆ ಅರಣ್ಯಕಾಂಡ 23:19 ಮನುಷ್ಯನಂತೆ ಅವನು 2 ಮಾತಿಲ್ಲ ಸುಳ್ಳೆಲ್ಲ ಸಾಧ್ಯನೇ. ಈ ವಾಕ್ಯ ನೀವು ಗಟ್ಟಿಯಾಗಿ ನಂಬೋದು. ಆಮೇಲೆ ಮಾಲಾಖಿ 3:6 ದೇವರು ಬದಲಾಗದು. ಆಮೇಲೆ ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ. ಕೀರ್ತನೆ 89:34. ನೆಕ್ಸ್ಟ್, ದೇವರು ತನ್ನ ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. 2 ತಿಮೋಥಿ 2:13. 2 ತಿಮೋಥಿ 2:10. ಇದು ಇಂಪಾರ್ಟೆಂಟ್. ಇದನ್ನು ತೆಗೆದು ಇದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ಪುಸ್ತಕ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಹಲ್ಲೆಲೂಯಾ. ಆಯ್ತಾ? ನೆಕ್ಸ್ಟ್ ಕೊಡ್ತೀನಿ ಅನ್ನೋದು ಇವಾಗ ಹೋಗಬೇಕಾಗುತ್ತೆ. ಹಲ್ಲೆಲೂಯಾ. ನಾನು ಇರುವುದಕ್ಕಿಂತ 1000 ಪಾಲು ಹೆಚ್ಚುತ್ತೀನಿ. ತಲೆಯಾಗಿದ್ದೀನಿ ನಾನು, ಪಾದ ಇಲ್ಲ. ಹೆಡ್ ನಾಟ್ ದ ಟೇಲ್. ಈಗ ಪ್ರತಿ ದಿನವೂ ಶುಭನೇ ಆಗುತ್ತೆ. ದೇವರ ಜೀವ ಕೆಲಸ ಮಾಡ್ತಾರೆ. ದೈವಿಕ ಆರೋಗ್ಯದಲ್ಲಿ ಹಿಡಿತೀನಿ. ಆರೋಗ್ಯ ನನಗೆ ಸಮೃದ್ಧಿಯಾಗಿದೆ. ವಿಚಾರದಲ್ಲಿ ನಾವು ಸಂಸ್ಕಾರ ಮಾಡೋದು ಆರೋಗ್ಯಕ್ಕಾಗಿ ಈ ಥರ ಹೇಳಿದ್ರೆ ನಾನು ಬೇರೆಯವರು ಎಷ್ಟೋ ಜನ ಹೋಗ್ಬಿಟ್ಟವ್ರೆ, ನಾನು ಮಾತಾಡ್ತೀನಿ ಅಂತ ಏನು ಚೆನ್ನಾಗಿಲ್ಲ ಅಲ್ವಾ, ಈ ಆಡಿಸ್ದಂಗೆ ಆಗುತ್ತೆ. ಅಷ್ಟೇ ವೀಕ್ನೆಸ್ ಇಲ್ಲ, ಅದಕ್ಕೆ ಕಡಿಮೆ ಬರೋದಿಲ್ಲ ಅಲ್ವಾ. ಹಲ್ಲೆಲೂಯಾ. ನೀವು ಹೇಳಿದ್ರೆ ಆಸ್ಪತ್ರೆಗಳು ಆ TB ವಾರ್ಡಲ್ಲಿ ನಮ್ಮ ಸಿಸ್ಟರ್ಸ್ ಇದ್ದಾರೆ, ಅಲ್ಲಿ ಹೋಗಿ ಸುಮ್ಮನೆ ರಿಸೀವ್ ಮಾಡ್ತೀನಿ ಸರ್. ಅವಾಗ ಅನಿಸಿದೆ ನಿಮಗೆ ಕಡಿಮೆ
ಸೊಸೆ ಎರಡು ಅಲ್ಲಿ ಹೋಗಿ ಹೊಸ ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ಹೋಗು. ಆ ಕಡೆ ಒಬ್ರು ನೋಡಿ ಈ ಕಡೆ ಹೋಗುದು ಹೋಗ್ತಾರೆ. ಗನ್ನು ಹಾಲೇನೆ ಇಟ್ಕೊಂಡು ಅವಾಗ ಕರುಣೆ ನಿಮಗೆ ಬರುತ್ತೆ. ಆರೋಗ್ಯನ ಹೋಗ್ತಾರೆ. ಕೀರ್ತನೆ 66 ನಾವು ಹೇಳ್ಕೊಟ್ಟಿರ್ತಾರೆ ನಿಮಗೆ 3-3-2-3-3-2 ಜೋಡಿ ಪಾಯಿಂಟ್ ನಾವು ಓದಿದ್ದೆ ಮಾಡೋದನ್ನ ಅದನ್ನ ಇನ್ನೊಂದು ಸಲ ಟೈಮ್ ಆಗಿದೆ ಶೋಭವನ್ನು ಕಾಣಿಸ್ತಾರೆ ಪ್ರಾರ್ಥನೆ ಮಾಡಿ ಆರೋಗ್ಯ ವಿಚಾರಗಳು ಹೊರತುಪಡಿ ಯುದ್ಧದಲ್ಲಿ ಸರಿಯಾಗಿ ಇರಬೇಕು ಆರಾಧನೆಗಳು ಹೊರತುಪಡಿ ಯುದ್ಧದಲ್ಲಿ ಖುಷಿ ನಿಂತ್ಕೊಳ್ಳಿ ನೀವು ಇನ್ನೊಂದು ಕೆಲವೆಲ್ಲ ನೀವು ಯಾವುದೋ ಕಾಯಿಲೆ ಬಂದಿದ್ದೀರ ಯಾವುದಾದ್ರು ಕಾಯಿಲೆ ಯಾವುದೋ ಅದನ್ನು ಪರ್ಮನೆಂಟ್ ತಿಳ್ಕೊಂಡಿದ್ದೀರಾ ಅದು ಬೇಡಿ ಇರ್ಬೋದು ಯಾವ ವಯಸ್ಸು ಬೇಕಾಗಿಲ್ಲ ನೀವು ಕಾರಣ ಮೇಲೆ ದೇವರ ಕಾರಣ ಯಾವ ಹೊಚ್ಕೊಳ್ತಾರೆ ನೀವು ಇಬ್ಬರು ಹೊಚ್ಕೊಳ್ತಾ ಇದ್ದಾರೆ ಇಬ್ಬರು ಅತ್ಯಸಿಸ್ತಾನೆ ಆಶ್ರಮ ಹೊಚ್ಕೊಳ್ತಾ ಇದ್ದಾರೆ ನಾನು ಅಲ್ಲಿ ಮೂರು ನೋಡಿದ್ರೆ ನೀವು ನಮ್ಮನ್ನ ದೃಷ್ಟಿ ಮಾಡಿ ನೋಡು ಇವತ್ತು ನನ್ನನ್ನು ಅಷ್ಟು ದೃಷ್ಟಿ ಮಾಡೋದು ಅಷ್ಟು ಸುಲಭ ಇಲ್ಲ ಗೊತ್ತು ನನಗೆ ಆಗ ನಾನು ನೋಡಿದ್ರೆ ನಿಮಗೆ ಏನಾಗುತ್ತೆ ಗೊತ್ತಾಗ ನನಗೆ ಗೊತ್ತಾಗುತ್ತೆ ನಾನು ಎಲ್ಗೋಗ ಅವ್ರು ಯಾಕೆ ಹೊಚ್ಕೊಳ್ತೀವಿ ಅಲ್ಲೆಲ್ಲೂಯ್ಯ ಆರೋಗ್ಯ ವಿಚಾರದಲ್ಲಿ ಹೋಗ್ಬೇಕು ಊಟ ಪ್ರಾರ್ಥನೆ ಮಾಡೋದ್ರೆ ತಿನ್ನಕ್ಕೆ ಹೋಗ್ಬೇಡಿ ಮಕ್ಕಳು ಇರ್ಬೋದು ಏನಾದ್ರು ಮಾಡಿ ಪ್ರಾರ್ಥನೆ ಮಾಡಿ ಒಂದು ಅರ್ಧ ನಿಮಿಷ 20 ಸೆಕೆಂಡ್ ಮಕ್ಕಳು ಪ್ರೇಯರ್ ಮಾಡಿ ಹೋಗ್ಬಿಡಿ ಊಟ ನೀವೇ ಪ್ರೇಯರ್ ಮಾಡಿ ಊಟ ಮಾಡಕ್ಕೆ ಅಲ್ಲೆಲ್ಲೂಯ್ಯ ಆರೋಗ್ಯದ ವಿಚಾರದಲ್ಲಿ ಈಗ ನೀವು ಗಟ್ಟಿ ಇದ್ದೀರ ಗಟ್ಟಿ ಯಾವನ್ನ ಮಕ್ಕಳು ಗಟ್ಟಿ ಇವಾಗ ನೀವು ಚಿಂತೆ ಮಾಡಿದ್ರು ಕವಾಯ ನಡೀತಾ ಇರುತ್ತೆ ಆದರೆ ಆಮೇಲೆ ಅದು ಕಾಣಿಸಕ್ಕೆ ಶುರು ಆಗುತ್ತೆ ಆಮೇಲೆ ಪಾಪ ವಿಚಾರ ಮೊಂಡುತನಗಳು ಫಲಿಸಾರಿಗಳು ಹಂಗೇನೆ ಇರೋದು ಆದರೆ ಸರಿಯಾಗಿ ಅದಿಕೊಂಡಾಗ ಗೊತ್ತಾಗುತ್ತವೆ ಅವು ಯಾವುದು ಹಿಡಿಯಿಲ್ಲ ಅಂತ ಫಲಿಸಾರಿ ಅಥವಾ ನಿಮ್ಗಳಿಗೂ ಹಂಗೇನೆ ನಿನ್ನೆ ಕಠಿಣತೆ ಹೋಗ್ತಿರ್ತಾರೆ ಆಮೇಲೆ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡ್ತಾರೆ ನೀವು ರಿಪೋರ್ಟ್ ನೋಡಿ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಲ್ಲ ಆ ಥರ ಬಂದ್ಬಿಟ್ಟು ನಮಗೆ ಆರೋಗ್ಯದ ವಿಚಾರದಲ್ಲಿ ದೇವರು ಕೊಟ್ಟರೆ ಆರೋಗ್ಯಕ್ಕೆ ದೇವರಿಗೆ ಹೋಗ್ತಾರೆ ಆಮೇಲೆ ಆತನಿಗಾಗಿ ಏನಾದರೂ ಮಾಡೋದ್ರಲ್ಲಿ ನೀವು ಹಿಂಗಾದ್ರೂ ಏನಾದರೂ ಹೋಗಿಲ್ಲ ನನಗೆ ಗೊತ್ತು ಹೋದ್ರೆ ಏನಾಗುತ್ತೆ ಅಂತ ಅಲ್ಲೆಲ್ಲೂಯ್ಯ ಆಮೇಲೆ ನಾನು ಹೇಳಿದೆ ಇಷ್ಟೊತ್ತಿಗೆ ನಾವು ಹೊರಡಬೇಕು ಅಂತ ಹೇಳಿದೆ ಇಲ್ಲ ನೀವು ನಾವು ರಾತ್ರಿ ಹೋಗ್ತಾರೆ ಅನ್ಕೊಂಡು ರಾತ್ರಿಗೆಲ್ಲ ಅಡುಗೆ ಮಾಡಿ ಕುಡಿದೀವಿ ಅಂತ ಹೇಳಿದ್ರೆ ಅಲ್ಲೆಲ್ಲೂಯ್ಯ ನಾನು ಯೂಶಲಿ ಕಟ್ಟಿಸ್ಕೊಂಡ್ಬರೋದು ಕಟ್ಟಿಸ್ಕೊಂಡು ಬಂದಿದ್ದಾರೆ ಅಲ್ಲೆಲ್ಲೂಯ್ಯ ನಾನು ಏನು ಮಾಡಿದ್ದೀನಿ ಅಲ್ಲಿ ಅವ್ರು ಏನೋ ಮಾಡಿದಾದ್ರೆ ನಾನು ಎದ್ದು ನಿಂತಿದ್ದೀನಿ ಹೊರಡಕ್ಕೆ ಇಂದು ಅವ್ರಿಗೆ ಪ್ರೇಯರ್ ಮಾಡ್ಬೇಕು ಈಗ ಪ್ರೊಫೆಟಿಗಾಗಿ ಪ್ರೇಯರ್ ಮಾಡ್ತೀವಿ ಅವರೆಲ್ಲ ರೆಡಿ ರೆವಲ್ಯೂಷನ್ ಇರುತ್ತಲ್ಲ ಎಲ್ಲ ಬರುತ್ತೆ ಅಲ್ಲೆಲ್ಲೂಯ್ಯ ಅದನ್ನ ಆ ಸಮಯ ಅಷ್ಟು ಹೋಯ್ತು ನನಗೆ ಗೊತ್ತದು ಶುಕ್ರವಾರ ಶನಿವಾರ ಆಚೆ ಹೋಗೋ ವಿಚಾರ ಚೆನ್ನಾಗಿ ಆರೋಗ್ಯ ವಿಚಾರ ಇರ್ತದೆ ನಿಮಗೆ ಆಮೇಲೆ ಆ ಕಾಯಿಲೆ ನಿರಾಕರಿಸ್ಬೇಕು ಬಂದಾಗ ಹುಡುಗನ್ ಕಾಣ್ತದ್ದು ಅವ್ರಿಗೆ ಹೋಗೋದಿಲ್ಲ ನಾನು ಇಲ್ಲೇ ಕೆಲವು ಸಾರಿ ನನಗೇನೇ ಲೇಟ್ ಆಗುತ್ತೆ ಅಂತ ದೇವರು ಈಗ ನೋಡ್ತಾ ಇದ್ದೀನಿ ಸ್ವಸ್ಥತೆ ಆಗಿದೆ ಸ್ವಲ್ಪ ದಿವಸದಿಂದ ನನಗೆ ಮೆಕ್ಕಿಲೂರು ಕಾಯಿಲೆ ಬಂತು ಅಂತ ಜಾಬ್ ಇದು ಅವಡೆ ಎಲ್ಲ ಹಚ್ಚಕ್ಕೆ ಆಗ್ತದೆ ಹಚ್ಚಕ್ಕೆ ಆಗಲ್ಲ ಏನು ಹಚ್ಚಕ್ಕೆ ಆಗಲ್ಲ ಯಾರಿಗೆ ಡಿವಿಗಳು ಅಶ್ವದ ನಾನು ಮಾಡ್ತಿರಲ್ಲ ನೀವು ಇನ್ನಿಂತ ಫಾಸ್ಟ್ ನಮಗಿಂತ ನಮಗೇನು ಟ್ರೈ ಮಾಡ್ತೇನೆ ಅಂತೀರ ನೀವಲ್ವಾ ಅದು ಹೋಗಿ ಹೋಗಿ ಇಷ್ಟಿಷ್ಟು ಪ್ರಾರ್ಥನೆ ತಗೊಂಡು ಬೆಳೆಯೋದು ಇಷ್ಟಿಷ್ಟು ಪ್ರಾರ್ಥನೆ ಹಾಕಿ ಬಾಯೆಲ್ಲ ಮುಗಿದು ಕೂತ್ಕೊಳ್ಳೋದು ಹಂಗೆ ಓಡ್ತಿದ್ರು ಪ್ರಾರ್ಥನೆ ಪ್ರೇಯರ್ ಮಾಡಿ ಓಡ್ತಿದ್ರು ಆಸ್ಪತ್ರೆ ಹುಡುಗ್ತಿರಲ್ವಾ ಸರ್ ಡಾಕ್ಟರ್ ಹುಡುಕ್ತಾರೆ ನಮ್ಮದು ಅದೇ ಹೋಗಿ ಏನು ಗೊತ್ತಾಗ್ತದೆ ಇಲ್ಲಿ ಬಂದು ಹೇಳಿ ನನಗೆ ಹೇಳ್ತೀನಿ ನಾನು ಏನಾಗಿದೆ ಅವ್ರು ಡಾಕ್ಟರ್ ಹೋಗಿ ಕೇಳ್ತೇನೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಅದೇ ಕಾಯಿಲೆ ವಿಚಾರ ಅಂತ ನೀವು ಆಮೇಲೆ ನಿಮ್ಮ ಜೀವನ ನೀವು ಪ್ರೀತಿ ಮಾಡಿ ಹೇಳ್ಕೊತಾರ ನೀವು ಪ್ರೀತಿ ಮಾಡಿ ಕೆಲವು ಸರಿ ನಿಮಗೆ ಸದಾ ನಿಮ್ಮ ಮೇಲೆ ನಿಮಗೇನೆ ದೇಶ ಹೋದ ಇರುತ್ತೆ ಅನ್ಯಾಯ ಬಂದು ನೋಡಿ ನಿಮಗೆ ಇದೊಂದು ಪಾಯಿಂಟ್ ಇದೆ ಒಳ್ಳೆ ವಿಚಾರ ಇಟ್ಕೊಂಡು ನಿಮ್ದಲ್ಲ ನನಗೂ ನಾನು ತುಂಬ ಸೋತಿನ ಮನುಷ್ಯ ಅಲ್ಲ ಕೂತ್ಕೊಂಡ್ರೆ ಸಮಾಧಾನ ಇರೋದಿಲ್ಲ ಮಾಡೋದೆಲ್ಲ ಮಾಡ್ಬಿಡೋದು ಆಮೇಲೆ ಕೂತ್ಕೊಂಡು ಕೈ ಕಾಯಿಲ್ಲ ರಫ್ ರಫ್ ಆಗಿ ಕೇಸು ನಂಬಬಹುದು ಮುಂದೆ ಕಡಿಮೆ ಇದು ಶೋಭಾ ಕಡೆಯಿಂದ ಇದು ಸವಾಲು ಯಾವುದು ನಾನೇನೇ ಮಾತಾಡಿದ್ರು ಆಮೇಲೆ
Hallelujah. ಅದರಿಂದ ಏನು ತೊಂದರೆ ಇಲ್ಲ ಮ್ಯಾಟ್ರು. ನಾನು ತುಂಬ ಎರಡು ಮೂರು ದಿನ ಡಿಸ್ಟರ್ಬೆನ್ಸ್ ಕಹಿ ಅದಕ್ಕೆ ಆ ಥರಕ್ಕೆ ನಿಮ್ಗೆ ಆಗ್ಬಿಡುತ್ತೆ. ಮೇಲೆ ಆ ಥರ ಯಾರು ಯಶೋಧ ನನಗೆ ಮೋಸ್ಟ್ಲಿ ಬಬ್ಬಿಗೆ ಎಚ್ಚರಿಕೆ ಬಂತು. ಅದಕ್ಕೆ ರಜನಿ ಸಿಸ್ಟರ್ ಇರ್ಬೋದು, ಇನ್ಯಾರು ಬರ್ತೀನಿ ವರ್ಷ ಬ್ರಹ್ಮ ನೀವು ಇಲ್ಲಿ 3-4 ಜನನೂ ಇವರು ರಜನಿ ಇರಲ್ಲ ಎಲ್ಲರೂ ನಾನು ರೋಗ ಕಚ್ಚಕ್ಕೆ ನೋಡ್ತಿರ್ತೀನಿ. ಕಚ್ಚಕ್ಕೆ ಅಲ್ಲಿ ಒಂದರಾಗಿ ಇಡ್ತೀನಿ ಅಂತ ಔಷಧ ಇಲ್ಲ ಔಷಧಿಲ್ಲ ನೀವು ಕ್ರೋಧ ನಿಮಗೆ ಅಂತ ಪ್ರಯೋಜನ. ನೀವು ಅಷ್ಟೇ ಪ್ರಶಾಂತಗೂ ಸಿಟ್ ಮಾಡ್ತೀರಾ ನೀವು ಇಂಜಿನಿಯರ್ ಮಾಡ್ತೀರಾ ಅವಳೇ ದುಡ್ದು ಆಗ್ತಾರೆ ಅದು ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು ದಿನ ವೇಸ್ಟ್ ಆಗುತ್ತೆ. ಯಾವ ಪ್ರಯೋಜನ ಇಲ್ಲ ಅದರಿಂದ. ನಾನು ಅದರಲ್ಲಿ ನಿಮ್ಮೆಲ್ಲರಿಂದ ನಂಬರ್ 1. ಆದರೆ ಮೊನ್ನೆ ಏನು ಮಾಡಿದೆ, ನಾನು ತಿಂಗಳಿಂದೆಲ್ಲ ನಿಮ್ಗೆ ಹೇಳ್ಕೊಟ್ಟು ಶುರು ಮಾಡಿದೆಲ್ಲ ಶರೀರ ಕೇಳಿಸ್ಬೇಕು ಇಂಪಾರ್ಟೆಂಟ್. ಕೈ ಕಟ್ಬಿಡ್ರಿ ವ್ಯವಸ್ಥೆ ಆರಾಮಾಗಿ ಫ್ರೀಯಾಗಿ ಎಂಥದ್ದು ಒಬ್ಬ ಆಡ್ತಾರಲ್ಲ ಹೋಗಿ ಇಲ್ಲಿ ಅಂತ ಇರ್ತಾರಲ್ಲ ಫ್ರೀಯಾಗಿ ಬಲೆ ಆಗ್ತಾರಲ್ಲ ಫ್ರೀಯಾಗಿ ಇರಲಿ ನಾವು ಸ್ಪೋರ್ಟ್ಸ್ ಇದು ನಿಂತಾಗೆ ಅಲ್ಲೇ ಹೋಗ್ಯ ಸರಿ ನಾನು ಹೇಳ್ತಿದ್ದೇನು ಆತ್ಮನ ಶರೀರದ ದೇವರ ಆತ್ಮ ನಿಜವಾಗಿ ಕೆಲಸ ಮಾಡ್ತೀವಿ ಕೇಳಿಸ್ಕೊಳ್ಳಿ. ಯಾರು ಮಾಡ್ತಾ ಇದ್ದೀರಾ? ಸೀರಿಯಸ್ ಮಾತಾಡೋಗಿ ಬೇಕಲ್ಲ ಮಾಡ್ತಾ ಇದ್ದೀವಿ ಗೊತ್ತಾ ಕೇಳ್ತಾ ಏನೇನು ಗೊತ್ತಾಗ್ತೀಯಾ? ಅದೇ ಹೋಗ್ಯ ಕಳಿಸ್ಬೋದಿಲ್ಲ ಅರ್ಥ ಒಂದು ಕರೆಕ್ಟ್ ಟೈಮ್ ಇದೆ ಒಳಗಡೆ ಸರಿ ಹೋಗ್ತೀನಿ ನೋಡಿ. ಈ ಶರೀರ ಪವಿತ್ರ ಆತ್ಮನಿಗೆ ಪವಿತ್ರಾತ್ಮನ ಗರ್ಭಗುಡಿ ನೆನಪಿದೆ ನಿಮಗೆ. 1 ಕೊರಿಂಥಿಯ 6:12-20 ಧ್ಯಾನ ಮಾಡೋದು ಮನೆ ಯಾರು ನೆನಪಿದೆ? ಕೈ ಎತ್ತಿ ನೋಡಿ. ಇದಕ್ಕೆ ನಾನು ಆನ್ಲೈನ್ ಸ್ಟಾಪ್ ಮಾಡ್ತೀನಿ. ಒಬ್ಬರು ಕಳಿಸಿಲ್ಲ ಕೈ ಎತ್ತಿ ನೋಡಿ. 1 ಕೊರಿಂಥಿಯ 6:12-20 ಧ್ಯಾನ ಮಾಡಿ. ಏನೇನು ಹೇಳೋಣ ಹಂಗೆ ಹೇಳೋಣ ಬೇಗ ಬೇಗ 5 ಪಂಡಿತರು ಹೇಳೋಣ. ನೀವು ಸೇವೆ ಮಾಡ್ತೀನಿ ಅಂತ ಹೇಳ್ತೀರ ನಿಮ್ಮ ಅರ್ಷ ಬ್ರಹ್ಮ ನಾನು ಸೇವೆ ಮಾಡ್ತೀನಿ ಅಂತ ಈಗ ಎಂಥದ್ದು ಇದಕ್ಕೆ ಮಾಡೋದು ನೋಡ್ತೀನಿ ಏನು ಮಾಡೋದಿಲ್ಲ. ಸರಿ ಈಗ ತೆಗೆದ್ರೆ ಇದೇನಾ ಅಂತೇಳಿ ನಮ್ಗೆ ಗೊತ್ತಲ್ಲ ನೋಡಲಿಲ್ಲ ಕಾರ್ಯಕ್ರಮ. ಅದಕ್ಕೆ ನಿಮಗೆ ಆನ್ಲೈನ್ ಕ್ಯಾನ್ಸಲ್ ನೋಡಾಯಿತು. ಬೆಳಗ್ಗೆ ಬನ್ನಿ. ಸೌತ್ ಕೊರಿಯಾದ ಮೊನ್ನೆ ವಿಡಿಯೋ ನೋಡಿದ್ರೆ ಅದು ಸರ್ 4:00 5-6 ಲಕ್ಷ ಜನ ಬರ್ತಾರೆ ಸರ್. ಬರೀ ಅರ್ಧ ಗಂಟೆಗೆ ಬೆಳಗ್ಗೆ ಹೊತ್ತು ಕೇಳಿಸ್ಕೊಳ್ಳಿ ಸ್ವಲ್ಪ ಇಲ್ಲ ಅರ್ಧ ಗಂಟೆಗೆ ಬಂದು ಮೊಣಕಾಲಾಗಿ ದೇಶಕ್ಕೋಸ್ಕರ ಪ್ರೇಯರ್ ಮಾಡಿ ಮತ್ತೆ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ 4:00 ಸಸೋರೆ ಬೌದ್ಧ ಧರ್ಮ ಇದೆ ದೇಶ ಕೇಳಿಸ್ಕೊಳ್ಳಿ ಇಲ್ಲ ಸಾಯಿಸ್ಕೊಳ್ಳೋದಿಲ್ಲ. ಬೆಳಗ್ಗೆ 4:00 ಬಂದು ಅರ್ಧ ಗಂಟೆ ಅಷ್ಟೇ ಕಾಲ ಬಂದು ಮೊಣಕಾಲಾಗ್ತಾರೆ ಪ್ರೇಯರ್ ಮಾಡಿ ಏನು ಅಡುಗೆ ಮಾಡ್ತಾರೆ ಮಾಡಿ ಹೋಗ್ತಾರೆ. ನೋಡಿದ್ರೆ ಯಾರು ನೋಡಿಲ್ಲ ವಿಡಿಯೋದನ್ನು ನೋಡಿಲ್ಲ ಯಾರು ನೋಡಿಲ್ಲ ವಿಡಿಯೋ ಸೌತ್ ಕೊರಿಯಾದ ಇದರಲ್ಲಿ ಸೌತ್ ಕೊರಿಯಾದ ರೇಡಿಯೋ ಆಯ್ತಲ್ಲ ಬೆಟ್ಟಗಳನ್ನ ಪಾರ್ಕಿಂಗ್ ತಗೊಳ್ಳಾಯ್ತು. ಇಮ್ಯಾಜಿನ್ ನೀವು ಬೆಟ್ಟಗಳನ್ನ ಪಾರ್ಕಿಂಗ್ ತಗೊಂಡ್ರೆ 20 ಲಕ್ಷ ಜನ ಚರ್ಚಲ್ಲಿ 18 ಲಕ್ಷ ಜನ ಚರ್ಚ್ಗಳಲ್ಲಿ ಅಲ್ಲೆಲ್ಲೂಯ್ಯ. ಕೊರಿಯಾದು ಸೌತ್ ಕೊರಿಯಾ ಎಲ್ಲ ಇನ್ನೊಂದು ಜಪಾನ್ ಪಂಕ್ಚುಯಾಲಿಟಿ ಜಾಸ್ತಿ ಅವರು ಅಂತ ನಿಮಗೆ ಪಂಕ್ಚುಯಾಲಿಟಿ ಅವರು ಸ್ಟಾಪ್. ಆಮೇಲೆ ಜಪಾನಲ್ಲಿ ದೊಡ್ಡವರಿಗೆ ವಯಸ್ಸಾದವರಿಗೆ ತುಂಬ ಬೆಲೆ ಅಂತ ಅಲ್ಲಿಗೆ ಕಳ್ಸೋದು ನೋಡ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಹಿಂಗೆ ಅಂತ ಮಾಡ್ತಾರೆ ಅಲ್ವಾ? ಜಪಾನಲ್ಲಿ ಹಿಂಗೆ ಮಾಡ್ತಾರೆ ಸರ್. ವಯಸ್ಸಾದವರೆಲ್ಲ 140 ವಯಸ್ಸವರೆಗೆ ಇರುವಂತಾರೆ. ಓಕೆ ನೋಡಿ ಪ್ರಾರ್ಥನೆ ವಿಚಾರ ಇರ್ತದೆ ಅದು ಸೌತ್ ಕೊರಿಯಾದ ಜೀವನ ವಿಚಾರ ಒಂದು ಆಹಾರ ಬೆಳೆಸ್ತಾರೆ. ಓಕೆ ಈ ಸ್ವಸ್ಥತೆ ವಿಚಾರ ಬಂದೆ ನಮಗೆ ಯಾವ್ದು ಹೇಳ್ಕೊಡ್ತೀನಿ ನಾನು ಈ ಶರೀರ ರಕ್ಷಿತ ನನಗೆ ಕೆಲಸ ಆಗಿದೆ ಈಗ ಆಗದೆ ಇರ್ತಾ ಗಟ್ಟಿ ಮನುಷ್ಯನಾಗಿದೆ ಚೈತ್ರ ಅಲ್ಲಿ ಮಾಡೋದನ್ನ ಕೈಯೆಲ್ಲ ಕಟ್ಕೊಂಡು ನಿಂತ್ಕೊಂಡು ಸೇರಿ ನಿಂತ್ಕೊಂಡು ಸ್ವಲ್ಪ ಅಲ್ಲಿ ಯಾವುದು ಸ್ಪೋರ್ಟ್ಸ್ ಆಡೋದು ಹಾಂ ಅದು ಗಿರಿಯೋದು ಅಲ್ಲ ರನ್ನಿಂಗು ನಮ್ತಲ್ಲ ಅದನ್ನ ಚೈತ್ರ ಅವ್ರು ರನ್ನಿಂಗ್ ಮಾಡೋದು ರವಿ ಗೊತ್ತಿದೆಯಾ ಅವ್ರಿಗೆ ಗೊತ್ತೇ ರವಿಗೆ ಗೊತ್ತಿಲ್ಲ ನೋಡಿಲ್ಲಿ ಅಲ್ಲೇ ಹೋಗ್ಯ ಆಗಲಿ ನಿರಾಕರಿಸಿಯ ಕಾಯಿಲೆ ಒಂದು ಸಾಕ್ಷಿ ಹೇಳಿ ಮುಗಿಸ್ತಿತ್ತು ಗ್ಯಾರಂಟಿ. ಬಳ್ಳಾರಿ ಇರ್ತಿದ್ರು TB ಕಾಲೇಜ್ ಸಾಯ್ತಾ ಇದ್ದೇನೆ ಹುಡುಗ ಇಂಜಿನಿಯರಿಂಗ್ ಮಾಡಿದ್ದಾನೆ ಕೇಳಿ ಅಥವಾ ಇಂಜಿನಿಯರಿಂಗ್ ಅಲ್ಲಿ 2nd ಸೆಮ್ 3rd ಸೆಮ್ ಇದ್ದಾನೆ.
ಟಿ.ಬಿ ಕಾಯಿಲೆ ಹಾಕಿದರೆ ಸಾಯ ಔಷಧಿನೂ ಗುಣ ಆಗಲ್ಲ, ಔಷಧಿನೂ ಆಗಲ್ಲ ಗುಣ. ಆಮೇಲೆ ಈ ಥರ ಕ್ರಿಸ್ಮಸ್ ಕ್ಯಾರಲ್ಸ್ ಹೋಗ್ತಾರೆ, ಅದಕ್ಕೂ ಕಾರಣ ಇಟ್ಕೊಳ್ಳಿ. ಇದರಲ್ಲಿ ಹೇಳ್ತಾನೆ ಅವ್ರ ಬ್ರಾಹ್ಮಣರು ಅದು ನೋಡಿ ಅಮ್ಮನ ಕರೆದು ಬೇರೆ ಪರ್ಸಮ್ಮ ಆಡೋ ಸಮ ನಮ್ಮ ಜಾತಿ ನಮ್ಮ ಇಲ್ಲೆಲ್ಲ ಕರಿಯಮ್ಮ ಅವರು ಸಾಂಗ್ ಹೇಳಿ ಹೋದರೆ ನಿಮಗೆ ಕಾಯಿಲೆ ಗುಣ ಸರಿ ನಿಮ್ದು ಕಾಸು ಅದು ಅವಾಗ ಸ್ವಸ್ಥತೆ ವಿಚಾರ ನಾನು ಆ ಕಾಯಿಲೆ ನಿರಾಕರಿಸಿ. ಆಮೇಲೆ ನಾವೆಲ್ಲ ಅದರಲ್ಲೇ ಕ್ರಿಸ್ತನ ಅಂಗಗಳು ಅಲ್ವಾ, ಅಲ್ಲೇ ಎಷ್ಟು ಮಾಡ್ತಾರೆ ಈ ಕ್ರಿಸ್ತನ ಅಂಗಗಳನ್ನ ನೀವು ಇಲ್ಲಿವರೆಗೂ ವಿಚಾರದ ಅಂಗ ಮಾಡಬಾರದು ಯಾವುದೇ ಯಾವುದೇ ಹೌದಾ. ನೀವು ಇಂಥ ಯಾವತ್ತಿದ್ದೀರ ಆಮೇಲೆ ಎಲ್ಲರೂ 4-5 ಜನ ಬಿಟ್ಟರೆ ಎಲ್ಲ ನಮಗಿಂತ ಚಿಕ್ಕವರೇ ನೀವು ಹೌದಾ. ಒಪ್ಕೊಳ್ತೀನಿ ನಿಮಗೆ ಯಾವುದೋ ಹೋರಾಟ ಶೋಧನೆ ಏನೇನು ಹೇಳ್ತೀರಾ ಶರೀರದ ಆಸ್ತಿಗಳೇ ಯಾರು ಇರೋದಿಲ್ಲ. ಇದು ಮಾಡಿ ನೀವು ಇದನ್ನ ಇದು ಕ್ರಿಸ್ತನ ಅಂಗ ಅಂತ ಹೇಳಿದ್ರು ಸರಿ ಎಲ್ಲ ಹೇಳ್ತಾ ಇರ್ತೀನಿ. ನಾನು ಈಗ ಕೇಳಲ್ಲ ಮೊದಲು ಏನೀಗ ಹೇಳ್ತಾ ಇದ್ರೆ ಹೇಳಿದ್ದೆ ಬರ್ತಾನೆ ನಾವು ಅಂತ ಕೂಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಯಾವ ವಿಚಾರಗಳು ಹೆಂಗಾಗಿ ಬಂದಿರು ಸುತ್ತು ನೋವು ಮಾಡ್ಬೇಕಂದ್ರೆ ಈಗ ಕಾಯಿಲೆ ನಿರಾಕರಿಸಿ ಇದು ದೇವರ ಸ್ವರೂಪದಲ್ಲಿ ಹೀಗೆ ಕಾಯಿಲೆ ಹೇಳಿದೆ ದೇವರ ಸ್ವರೂಪ ದೇವರು ಮಾಸ್ಟರ್ ಪೀಸ್ ನಿಮಗೆ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದೀನಿ ನಾವು ಮೊದಲು ಎಷ್ಟು ನಮ್ಮ ಡೈಲಾಗ್ ಹೊಡಿದ್ದೀವಿ ನಾನು ಹೊಡಿತಿದ್ದೆ ಯಾರು ಹೊಡಿತಾರೋ ದೇವ್ರಿಗೆ ಗೊತ್ತಿದ್ದರೆ ಕೇಳಿಸ್ತಾರೆ ಆಸ್ಪತ್ರೆ ನಮ್ಮ ತಾತವರು ನಂತರ ಇದ್ದವರು ಅಂತ ಹೆಂಗಿದೆಯಪ್ಪ ಅಂತ ನಮ್ಮದೊಂದು ಪ್ರಾಬ್ಲಮ್ ಅಪ್ಪ ಯಾವಾಗಲೂ ಕಂಫರ್ಟ್ ಆಗಿರ್ತೀವಿ ಅರ್ಥ ಆಗಿಲ್ಲ ನಿಮಗೆ ಡಾಕ್ಟರ್ ಸಾಹೇಬ್ಗೆ ಅರ್ಥ ಆಯ್ತು ನೀವು ಸಾಬೇಕಾದ್ರೆ ಎಲ್ಲ ಅದೇಳಿ ಎಲ್ಲ ಅರ್ಥ ಆಗಿದೆ ಏನು ಅರ್ಥ ಆಗುತ್ತಾ ಆಶಕ್ತಿ ಅರ್ಥ ಆಯ್ತಾ ನಾವು ಹೇಳು ಏನು ಯಾಕೆ ಚೆನ್ನಾಗಿದೆಯಾ ನಮ್ಮದೊಂದು ಪ್ರಾಬ್ಲಮ್ ಅಪ್ಪ ನಮ್ಮದು ನಮ್ಮದೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಕನ್ನಡದಲ್ಲಿ ಕಂಫರ್ಟ್ ಯಾವಾಗಲೂ ಚೆನ್ನಾಗಿದೆ ಅದೇ ನಮ್ಮ ತೊಂದರೆ. ಈಗಿಲ್ಲ ಈಗ ಬೇರೆ ಥರ ಹೇಳ್ಕೊಡ್ತೀನಿ ಬೇರೆ ಥರ ಹೇಳ್ಕೊಡ್ತೀನಿ ನಾವು ಅದು ಹೇಳ್ಬಿಡ ಆಮೇಲೆ ಹೋಗಿ ಹಳೆ ಸ್ಟೈಲ್ ಆಗೋದು ಹಳೆ ಸ್ಟೈಲು ಟೆರರಿಸ್ಟ್ ಸ್ಟೈಲ್ ಅವೆಲ್ಲ ಟೆರರಿಸ್ಟ್ ಉಗ್ರಗಾಮಿಗಳು ಅವರ ಅಲ್ಲೇ ಹೋಗಿ ವಸಂತ ಮಾತಾಡ್ತೀಯಾ ನಮ್ಗೊಂದು ದೊಡ್ಡ ತೊಂದರೆ ಅಂದ್ರೆ ಏನು ಯಾವಾಗಲೂ ಚೆನ್ನಾಗಿದ್ದೀವಿ ಅಲ್ಲಿ ಸಮಸ್ಯೆನೇ ನನ್ನ ಒಳಗಡೆ ಬರೋದು ಅವನಿಗೆ ಸಮಸ್ಯೆ ಅಷ್ಟು ಗೊತ್ತಿಗೆ ಸಾಕು ಅವನಿಗೆ ಸಮಸ್ಯೆ ಇಲ್ಲ ನಮಗೆ ಯಾವ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಹೌದಾ. ನೆವರ್ ನೆವರ್ ಇದನ್ನು ಹೇಳಕ್ಕೆ ಟ್ರೈ ಮಾಡಿ ಯಾವಾಗಲೂ ಇವತ್ತಿನ ಟ್ರೈ ಮಾಡಿ. ಆಮೇಲೆ ಸ್ಟೋರಿ ಹೇಳ್ತಾರೆ ನಾವು ನೀವೇ ಹೇಳ್ತೀರಾ ಹೇಳಿದ ತಕ್ಷಣ ಆಗ್ಬಿಡ್ತಾ ಇವತ್ತು ನೀನು ಹೇಳಿದ್ ಗೊತ್ತು ಹೇಳ್ತೀರಲ್ಲ ಯಶೋದ ಅವ್ರು ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ಬಿಡ್ತಾನೆ ನಮ್ಮ ಅನುಭವಿಸಲಿ ಗೊತ್ತು ನಮಗೆ ಅಂತ ಹೇಳೋದಿರುತ್ತೆ ಗೊತ್ತು ನೀನಲ್ವಾ ಹೋಗೋದು ಅದೇ ಸ್ಟಾರ್ಟ್ ಮಾಡಿ ನೀವು ಹಾಗೆ ಚಾರ್ಲ್ಸ್ ಅವನು ಇನ್ನೊಬ್ಬ ಹೆಸರು ರೆಸ್ಟೋರೆಂಟ್ ಮೇಲೆ ಮತ್ತೊಂದು ಇದೆ ಕೇಳಿಲ್ಲ ನಿಮ್ಗೆ ಕಳಿಸ್ತೀನಿ ವಿಡಿಯೋದ ಫೋಟೋ ಸಿಗ್ತದೆ. ರೆಸ್ಟೋರೆಂಟ್ ನಗಾಡ್ತಾರೆ ಟ್ರಂಪ್ ನಗರ ಅಷ್ಟು ಸೀರಿಯಸ್ ಹೊರಟಿರೋದು ಹೇಳಿ ಎಲ್ಲ ಓಡೋಗಿದ್ದಾರೆ. ಇವನು ಮಾತ್ರ ಅಲ್ಲಿ ನಿಂತಿವನು ಆ ಟೆರರಿಸ್ಟ್ಗಳು ಅಲ್ಲಿ ಇರಾಕಲ್ಲಿ ಆಗಿದ್ದಂತೆ ಯಾವುದೋ ಕಾಲದಲ್ಲೂ ಯಾವುದೋ ಕಾಲ ಅಂದರೆ ಸುಮಾರು ದಿವಸದಿಂದ ಆಗಿದೆ 120 ಜನ ಜೀವನ ಉಳಿಸಿದೆ. 120 ಜನ ಮುಸ್ಲಿಮ್ಸ್ ಯಾರು ಬೇರೆಯವರಲ್ಲ ಕ್ರಿಶ್ಚಿಯನ್ ಅಲ್ಲ. ಇವೊಂದು ಜೀವ ಹೋಗುತ್ತೆ ಎಷ್ಟೋ 11 ನಿಮಿಷ ಆ ಬಿಲ್ಡಿಂಗ್ ಬೀಳಾಗಿನ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಇವರೇನೆ ಬಾಂಬ್ ಬೀಳುತ್ತೀಗ ಅದು ಅಥವಾ ಟೆರರಿಸ್ಟ್ಗಳು ಹಾಕಿದ್ದಾರೆ ಅದರೊಳಗಡೆ ಎಲ್ಲರನ್ನ ನಿಂತವ್ರನ್ನ ಮೆಕೆಟ್ ಮಾಡಿ ಕರ್ಕೊಂಡು ಇವನಲ್ಲಿ ಎಂಥದ್ದು ಮೇಜರು ಎಂಥದ್ದು ಇದು ಕ್ಯಾಪ್ಟನ್ ಇವನು ಇನ್ಚಾರ್ಜ್ ಹಿಡಿಯುತ್ತದೆ ಇರೋದು ಆಪರೇಷನ್ ಇವನು ನಿಂತು ಬಾಗಿಲಲ್ಲಿ ಎಲ್ಲರನ್ನ ಆಮೇಲೆ ಆಚೆ ಬಂದಿದ್ದಾರೆ. ನಾನು ಸಮಸ್ಯೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ ಸಮಸ್ಯೆ ಹೌದಾ.
ಹಾಲೆಲೂಯ. ಹಲ್ಲೆಲೂಯಾ. ಉಗ್ರಗಾಮಿಗಳ ವ್ಯವಹಾರ ಅಲ್ಲ. ಹಾಲೆಲೂಯ. ಹಲ್ಲೆಲೂಯಾ. ನಾನು ಒಂದೊಂದು ಪ್ರಾಬ್ಲಮ್ ಇದೆ ನಮ್ದೇನೋ ಕಂಫರ್ಟಬಲ್ ಆಗಿರ್ತೀವಿ ಯಾವಾಗ ಅದೇನೇ ಪ್ರಾಬ್ಲಮ್ ಹೇಳಿದಿಲ್ಲ ನಮ್ದಲ್ಲ ಈಗ ಅವನು ಪ್ರಾಬ್ಲಮ್. ದೇವರು ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ ಮುಖ ಹಾಲೆಲೂಯ. ಆಚರಣೆ ಹಾಲೆಲೂಯ. ಇನ್ನು ನಿಮ್ಗೆ ಇದನ್ನ ಅರ್ಥ ಮಾಡ್ತಾ ಇದ್ದೀವಿ ಸ್ವಸ್ಥತೆ ವಿಚಾರ ಅಂತ ನಿರಾಕರಿಸಬೇಕು. ಕಾಯಿಲೆ ನಾವು ಇರೋದಿಲ್ಲ ಕಾಯಿಲೆಗಳು ಐದು ಮೇಲೆ ಬಂದ ಯಾವ ಕಾಯಿಲೆ ನಮ್ಮಿಲ್ಲ. ಜೀವನ ಜಯಶಾಲಿಯ ಶೈಲಿ ಅನ್ಸುತ್ತೆ. ಬಾಯಿ ತೆರಿಬೇಕು ನೀನು, ಬಾಯಿ ತೆರೀರಿ, ಮನೆಯಲ್ಲಿ ಮಾಡಿ ಜಾಸ್ತಿ ನೀವು ಮಕ್ಕಳೆಲ್ಲ ಹೇಳ್ಬೇಡ್ರಿ, ಮಕ್ಕಳೆಲ್ಲ ಪ್ರೇಯರ್ ಮಾಡಿ ಹೇಳ್ಬೇಡ್ರಿ. ದೇವರಿಗೆ ಕೊಡ್ತಾ ಇದೆಯಾ ಕೊಡ್ತಾ ಇದ್ದೀನಿ ಹೇಗೆ 3 ವರ್ಷ 4 ವರ್ಷ ಮಕ್ಕಳಿಗೆ ಗೊತ್ತಾ ನಾವಾಗ ಪ್ರೇಯರ್ ಮಾಡ್ಬೇಕು ಏನು ಮಾಡ್ತೀನಿ ನೋಡಿದ್ರೆ ನೀವು ರವಿ ಪ್ರೇಯರ್ ಮಾಡ್ತಾರೆ. ರವಿ ಆ ಖುಷಿ ಒಟ್ಟೊಳಗೆ ಕೈ ನೋಡಿಲ್ಲ ನಾನು ಖುಷಿ ಕೈ ಇಟ್ಕೊಂಡ್ರೆ ರವಿ ಖುಷಿ ಒಟ್ಟೆ ಕೈ ನೋಡಿಲ್ಲ ಅವ್ರ ಮಗಳು ಅಲ್ಲಿ ಹೇಳ್ತಾರೆ ಇವರೇ ಒಟ್ಟೊಳಗೆ ಮಗು ತಂದು ಇಟ್ಬಿಡ ಬಂದು ನೋಡು ಮಗು ಹೇಗೆ ಮಾಡೋರು ಒಟ್ಟೊಳಗೆ ಸಿಗಿ ಎಲ್ಲ ಮಾಡ್ಬೋದು ಬಂತು ಮಗು ಏನಾದ್ರು ಮಾಡಿದ್ಮೇಲೆ ಇಂಥ ಒಬ್ಬಳು ಅತ್ತನೇ ಎದುರಿಸಕ್ಕೆ ಪೊಲೀಸ್ಗಳ ಸಿಕ್ಕಿದ್ರೆ ಡ್ರೆಸ್ ಹಾಕೊಂಡು ಅತ್ತನೇ ಎದುರಿಸಕ್ಕೆ ಒಂಥರ ಹುಡ್ಕೊಂಡು ಹೋದ್ರೆ ಕೆಲಸದಲ್ಲಿ ಎಂಥದ್ದು ಇಲ್ಲ, ಹೋಮ್ ಗಾರ್ಡು ಇಲ್ಲ, ಅಲ್ಲಿ ಹೋಮ್ ಗಾರ್ಡು ಇಲ್ಲ. ಹಾಲೆಲೂಯಾ. ಅವಾಗ ಹೇಳಿ ನನ್ನ ಜೀವನದ ಶೈಲಿ ಜಯಶಾಲಿನ. ಯಾವುದೇ ರೀತಿಯ ಕಾಯಿಲೆಗೆ ಅಜೇಯನನ್ನಾಗಿ ಮಾಡುತ್ತೆ. ದೇವರಿಗಾಗಿ ಜೀವಿತನಾಗಿದ್ದೇನೆ. ನನ್ನ ಜೀವನದಲ್ಲಿ ಹತಾಶೆ ನಿರಾಶೆ ನಕಾರಾತ್ಮಕತೆಗಳಿಗೆ ಸೈತಾನದ ಪ್ರತಿಯೊಂದು ತಂತ್ರವನ್ನು ಅನುಮತಿಸುವುದಿಲ್ಲ. ಹಾಲೆಲೂಯಾ. ಇನ್ನೂ ಉತ್ತರ ಇದೆ, ಸ್ವಲ್ಪ ಏನಾದ್ರು ಮಾಡಿ ಶಾರ್ಟ್ ಮಾಡ್ತೇನೆ. ಹಾಲೆಲೂಯಾ. ನಮಗೆ ಇನ್ಸ್ಪೈರ್ ಮಾಡೋದಿಲ್ಲ. ಎಲೀಷಾ ಇಂಥ ಅದ್ಭುತಗಳು ಮಾಡಿದ್ರೆ ಅವನು ಕಾಯಿಲೆಗೆ ಸತ್ತೋದು. ಪದಾರ್ಥ ನೀವು ಸೇವೆಗಳಿಗೆ ಜಾಸ್ತಿ ವೀಡಿಯೋಸ್ ದಿನಕ್ಕೆ ಅವ್ರು ಎಂಥದ್ದು ಅದ್ಭುತಗಳಾಗ್ತದೆ. ಈ ಶರೀರ ಏನಿದ್ರು ಈ ಶರೀರ ಮಣ್ಣಿದು ಸೈಸಲ್ಲ ಇಲ್ಲ ಅಭಿಷೇಕನಾದ್ರು. ಅದಕ್ಕೆ ನೀವು ದೇವ ಸೇವಕರಿಗೆ ಅಭಿಷೇಕರಿಗೆ ಜಾಸ್ತಿ ಪ್ರೇರಣೆ ಮಾಡಬೇಕು. ಈ ಪ್ರವಾದನ ಸೇವೆಗೆ ನಮ್ಮ ಪ್ರೇರಣೆ ಸೇವೆಯಲ್ಲಿ ನಮಗೆ ಫ್ಲೋ, ಆ ಫ್ಲೋಗೆ ಪ್ರೇರಣೆ ಮಾಡಬೇಕು. ಏಳು ವಿಚಾರಗಳು ನಮ್ಗೆ ಬರಲೇಬಾರದು. ನನಗೆ ಶೋಭನಿಗೆ ನಾಲೆಜ್ನಲ್ಲಿ ಅದೇ ಅವರು ಸಾಮುವೇಲನ ಅಭಿಷೇಕ ಅಪೊಸ್ತಲ ಅಭಿಷೇಕದಲ್ಲಿ ಹಾಲೆಲೂಯಾ. ಒಬ್ಬರು ಒಳ್ಳೆ ದೇವ ಸೇವಕರ ಹೆಸರು ಹೇಳೋದು ಇಲ್ಲಿ ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀವು ಒಳ್ಳೆ ಸೇವೆ ಮಾಡೋದು ನಾನೇ ತೊಂದರೆ ಕೊಡೋದು ಅಂತ ಹೇಳೋದು. ಏನ್ ಬೇಕು ಹೇಳು, ನಾನು ಹಿಂದಿನಿಂದ ಪ್ರೇಯರ್ ಮಾಡ್ತೀನಿ, ಕಾಸು ದುಃಖ ಮುಗಿದವರು ಚಿಂತೆ ಇರೋದು ಹೇಳ್ತಾರೆ. ಹಂಗೆ ಹೇಳ್ತಾರೆ ಕಾಸು ಒಳಗಡೆ ಸೇರಿಸಿದೆ. ನಮ್ಮ ಫ್ರಾನ್ಸಿಸ್ ಮರಿಯ ಕೇಳಿದ್ರ ಫ್ರಾನ್ಸಿಸ್ಸು ನನಗೆ ಹೋಗುವ ಅಂತಾರೆ ಮಾತಾಡೋದು, ನಾವು ಒಂದ್ಸಲ ಹೋಗುವ ಅಂದರೆ ಮಾತಾಡೋದು. ತುಂಬ ದ್ವೇಷ ಜಾಸ್ತಿ ಆದಾಗ ಹೋಗಿ ಬರ್ತಿದ್ವಿ ಒಂದೇ ವಯಸ್ಸಲ್ಲಿ. ಭಾರಿ ಹಿಂಸೆ ಬಂದರೆ ಕಣಪ್ಪ ಬಿಡುವುದು ಯಾರು ಹಿಂದಿ ಅದೇ ಟಿ ವಿ ಬರ್ತಾರೆ ಮರಿಯ ಅವ್ರು ನೋಡಿದ್ರೆ ಯಾರು ಈ ಕನ್ನಡದವ್ರು ನೋಡಿಲ್ಲ. ಅವಳಿಗೆ ಏನು ವಿಚಾರ ನಾನು ಬಗೆಹರಿಸಬೇಕಾದ್ರೆ ಯಾವುದೋ ಬೈದ ಅಂತ ಹೇಳೋದು ಜೀವ ಬಿಡ್ತಾರೆ ದುಡ್ಡಿಗೆ ಎಷ್ಟು ಕೊಟ್ಬಿಡೋದಲ್ಲ ನೀನು ಯಾಕೆ ಇಟ್ಕೊಳ್ತೀನಿ ಇಲ್ಲ ಏನಾಗಿದೆ ಒಂದು 5-6 ವರ್ಷಕ್ಕೆ 25,000 ಕೊಟ್ಟು ಪರಿಹಾರ ಕೊಡಕ್ಕೆ ಹೇಳ್ತಾರ ಜಗಳ ಕೋರ್ಟ್ಗಳಲ್ಲಿ ಪರಿಹಾರ ಒಪ್ಕೊಳ್ಳೋಕೆ ನೀವು ಒಪ್ಕೊಂಡಿದ್ದೆ ದೊಡ್ಡ ಮುಸಿಬತ್ತು. ಏನು ಈ ಪ್ರಾಬ್ಲಮ್ ಈಗಿಂದಲ್ಲ, ಅದು ನೀವು ಒಪ್ಕೊಂಡಿದ್ದೇ ಪ್ರಾಬ್ಲಮ್ ಅದು ಬಗೆಹರಿಸಕ್ಕಾಗಲ್ಲ. ಹಾಲೆಲೂಯಾ. ಸಂಜೆಗೂ ಅದೇ ಜಗದೀಶ್ ತಮ್ಮ ಸಂಜೆದು ಸೇಮ್ ಅದು 35,000 ಬೇರೆ. ಅದು ಇದು 25-35 ಒಪ್ಕೊಂಡಿದೆ. ಇದು ಸ್ಯಾಲರಿ ಬರಲಿ ಬಿಡಲಿ 35,000 ಕೊಡ್ತದೆ. ಎಲ್ಲಿ ಕೊಡ್ತದೆ? ಹಾಲೆಲೂಯಾ. ಅದು ಆ ಪಿಶಾಚಿಗಳಿಗೆ. ಹಾಲೆಲೂಯಾ. ಪಿಶಾಚಿ ಇಲ್ಲ ಅಂದ್ರೆ ಒಂದು ಉದಾಹರಣೆ ಆಡ್ತಾರೆ. ಮನೇಲಿ ಕೆಲವು ಹೆಣ್ಮಕ್ಳು ಪಿಶಾಚಿ ಆಡ್ಬಿಡ್ತಾರೆ. ಅವ್ನು ನೋಡ್ತಾರೆ, ಏನು ಇವು ನಾನು ನೋಡ್ತಾ ಕುಡಿತಾರೆ ಇದ್ದಾರೆ ಅವಳು ಪಿಶಾಚಿ
Hallelujah. ಇಂಗ್ಲಿಷ್ಗಳಿಗೆ ಒಂದು ರಿಕ್ವೆಸ್ಟು, ನೀವು ಎಲ್ಲ ಟೈಮಲ್ಲೂ ಒಂಥರ ಖುಷಿಯಾಗಿರಲ್ಲ. ಆ ಡೆಕೋರು ಎದ್ದು ಬಂದು ಕಾಯ್ತಾರೆ. ಇದಿರೇ ಸರಿಯಾಗಿ ನಾನು ಇಷ್ಟಪಡೋದಿಲ್ಲ, ನನ್ನಂತ ಇರ್ತೀರ, ಕೆಲವರು ಇದ್ದಾರೆ, ಎಲ್ಲರೂ ಇಲ್ಲ. ಏನಾಗ್ತದೆ ನಿಮಗೆ ಆ ಗರ್ಭದ Hallelujah. ಒಂದು ವೇಳೆ ಹೆಂಗಸರು ಮೇಲೆ ಮಕ್ಕಳು ಒಂದೇ ಥರದಲ್ಲಿ ಏನಾಗ್ತದೆ, ಗಂಡು ಪ್ರೀತಿ ಮಾಡೋ, ಮಕ್ಕಳು ಪ್ರೀತಿ ಮಾಡೋ, ಅವ್ರ ಮನೆ ಬಗ್ಗೆ ಮಾತಾಡೋಣ. ನಿಮ್ಮ ತಮ್ಮ ಅಣ್ಣ ಬಗ್ಗೆ ಮಾತಾಡಲೇಬೇಡ. Hallelujah. ಯಾವಳ್ಳಾರು ಮದುವೆ ಆಗಿರ್ತದೆ, ಸಂಬಂಧ ಬೇಡ ನಿಮಗೆ. ಮದುವೆ ಆದ್ಮೇಲೆ ಮುಗಿದೋದಿಲ್ಲ ಆಗ್ತದೆ. Hallelujah. ಅದು ಔಟ್ ಟಾಪಿಕ್ ಅದು. ಆದರೆ ನನಗೆ ಕಾಯಿಲೆ ವಿಚಾರ ಇದೆ. ಇದುವರೆಗೆ ಯಾರು ನೀವು ಯಾವುದೇ ವಯಸ್ಸಲ್ಲಿ ಮಾತಾಡೋದು ಇವತ್ತಿನ ನಿರಾಕರಿಸಿದೆ, ನಿರಾಕರಣೆ ಮಾಡೋದು. ಬೇರೆ ಇದನ್ನ ನಾವೇನು ಹೇಳ್ಕೊಡ್ತಿದ್ರೆ ಬೇರೆ ಹೇಳ್ಕೊಡ್ಬೇಕು. ಇವತ್ತು ನಿಮ್ಮದೇ ನಿಮ್ದು ಶಿಕ್ಷಕ ಮಕ್ಕಳನ್ನ ಕೂರಿಸ್ಕೊಂಡು ನಿಲ್ಲಿಸ್ಕೊಂಡು ಹೇಳ್ಕೊಡೋದು ಇರುತ್ತೆ. ನೀವು ಮಾಡಿರೋದು ಗೊತ್ತಾ? ಇದನ್ನ ನಾವೇನು ಹೇಳ್ಕೊಡ್ತೀವಿಲ್ಲ, ನಿಮಗೆ ನಮ್ಮ ಬಿಡುಗಡೆ ಕೂಡ ಬೇಗನೆ ಸೂಚನೆಗಳು ಕಾಣಿಸ್ತಾ ಇದೆ. ಆಸೆ ಕಾಣಿಸ್ತಿಲ್ಲ, ಜಾಗ ಕಾಣಿಸ್ತಾ ಇದೆ. ಇದು ತಗೋಬೇಕಾದ್ರೆ ಅಷ್ಟೇ ಸರ್, ಹೆಸರು ತಗೊಂಡ್ಬಿಡುದು. ಕಾಸು ಕೇಳಿದ್ರೆ ಬೇಸರನೂ ಇಲ್ಲ, ಇಲ್ಲ, ಯಾರು ದೇವ್ರ ಹಬ್ಬನೂ ಇಲ್ಲ ಅನ್ಸುತ್ತೆ. ರಚೆ ಇದ್ರು ಕೊಟ್ಟಿದ್ರು ನಮ್ಗೆ ಒಬ್ಬರೇ ಒಂದು ಕಾಸು ಕೊಡ್ತಾ ಇತ್ತು. ಕೊಡ್ತಾರೆ, ವಾಪಸ್ ಕೊಟ್ಟಿರ್ತೀವಿ ಅಷ್ಟೇ, ಇಸ್ಕೊಂಡಿಲ್ಲ. ಕೊಡೋದ್ರೆ ಇಡಬೇಕಲ್ಲ, ಜೀವನ ತಿನ್ಬಿಟ್ಟು ಅಲ್ಲಿ ಹೋಗಿ ಹೌದಾ. ಅದೊಂದು ಇರುತ್ತೆ ಪ್ರಾಜೆಕ್ಟ್ ರೆಡಿ ಇದೆ. ನಮಗೆ ಬಿಡುಗಡೆ ಗುರುವಾರ ವಿಚಾರ ಬಂದಾಗ ನೀವು ಕೆಲವರು ದೇವ್ರಿಗೆ ಅರ್ಕೆ ಮಾಡಿಸಿದ್ರು, ಅರ್ಕೆ ಮಾಡಿಸಿದ್ರೆ ರೆಡಿ ಆಗ್ತಾರಲ್ಲ, ನಿಮ್ಮದು ಕಾರ್ಯವಿದೆ, ನಿಮ್ಮದು ಕಾರ್ಯ ಎಷ್ಟು ಜನ ಬೇಕು ಮಾಡ್ತೀವಿ. 6 ಜನ ಬರ್ತಾರೆ ಅಲ್ಲ. ಈಗ ಮಾಡೋದು ಕ್ಯಾಂಪಸ್ ಎಷ್ಟು ಐಡಿಯಾ ಕ್ಯಾಂಪಸ್ ಎಲ್ಲ ನೋಡಿಲ್ಲ. ಮಂಗಳೂರಲ್ಲಿ ಜೀಸಸ್ ಕಾಸ್ ಮೀಟಿಂಗ್ ಯಾರು ಬಂದಿದ್ದು ಕೈ ಎತ್ತಿ ನಮ್ಗೆ ಯಾರಿದ್ದಾರೆ, ಯಾರು ಮುಂದುವರಿಲ್ಲ. ಅಲ್ಲಿ ಮಂಗಳೂರಿಗೆ ಯಾರೋ ಹೋಗಿದ್ರೆ ಇಚ್ಛೆ ಅರ್ಜೆಂಟಲ್ಲಿ ಹೋಗ್ಕೊಂಡು ಹೋಗಿದ್ದಾರೆ ಕ್ಯಾಂಪಸ್ನಲ್ಲಿ. ಜರ್ಮನಿ ಕಾಲದಲ್ಲಿ ಮಾಡಿದ ಮಿಷನರಿ ಕಾಲ ಏನು ಸೂಪರ್ ಆಗಿದೆ, ಅದಕ್ಕಿಂತ ಸೂಪರ್ ಆಗಿ ನಮಗೆ ನೀವು ದೇವ ಓದ್ತಾರೆ. ಇನ್ನು ಕೆಲವರು ಬಂದವ್ರನ್ನ ನೀವು ಅವ್ರನ್ನ ಪಾಪನ ಆಯ್ಕೆ ಮಾಡಿ ನಡೆಸಬೇಕು. ಕೆಲವು ಸಬ್ಜೆಕ್ಟ್ಗಳು ನೀವು ಹ್ಯಾಂಡಲ್ ಮಾಡಬೇಕು. ಪರ್ಫೆಕ್ಟ್ ಇನ್ನು ಮೇಜರ್ ಆಪರೇಷನ್ಗೆಲ್ಲ ಬಗ್ಗೆ ಕೆಲ ಬರ್ತೀವಿ ನಾವು. ಭಕ್ತಿ ಎಲ್ಲ ಹಾಕಿ ಹೊಸದೆಲ್ಲ ಹಾಕಿ ಬರ್ತೀವಿ ನಾವು. ಅವನು ಸೌಲ ಸಾಮ್ಯದ ಹೊಡೆದ ತಕ್ಷಣ ಏನಾಯ್ತು, ಹೊಸ ಹೃದಯ, ಹೊಸ ಒಂದು ಸಭೆಲ್ಲ ಬಂದು ದುರಾತ್ಮ ನಿಜ ಯಾವಾಗ ಉಂಟ ಹೋಗ್ತಾರೆ. ಜಾಸ್ತಿ ದೂರ ಇಲ್ಲ, ಆಮೇಲೆ ಬಂದು ನಿಜ 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 ಅವನು ನಾಳ್ದ ಅವನು ದೆವ ಬಂದು ಮಾಡೋದು ನಾಡಿಗೆ ದೆವ ಬಂತ ಅದಕ್ಕೆ ಪುತ್ರ ಹೇಳಿದ್ರು. ಆಮೇಲೆ ಅದೊಂಥರ ವ್ಯತ್ಯಾಸ ಬರ್ತದೆ. ಪ್ರಶ್ನೆ ಗೊತ್ತಿರಲಿ ನೋಡಿ, ಹೊಸ ಪ್ರವಾದನೆಗಳಿಗೆ ಒಂದು ಇನ್ನೊಂದು ಒಂದು ಲೈನ್ ಮುಂದೆ ಹೇಳಿದ್ದು, ಸ್ಪೀಕಿಂಗ್ ಗಾಡ್ಸ್ ವಿಲ್. ಅದು ನನ್ನ ಎಕ್ಸ್ಟ್ರಾ ಬರ್ಕೊಳ್ಳೋದಿಲ್ಲ, ಪ್ರವಾದನೆ ಅಂಶ ಬರ್ಕೊಳ್ರಿ ಅಂತ ಹೇಳ್ತೀನಿ. ಯಾವ ಬೇಕು ಕೇಳಿದ್ರೆ ನಾನು ಪ್ರಾಫಿಟಿಕ್ ಅಂತ ಹೇಳಿದಾಗ ನೀವು ನೋಟ್ ಮಾಡಿ. ನೀವು ದೇವರ ಚಿಂತನ ಮಾತಾಡೋದು ನೀವು ಎಕ್ಸ್ಟ್ರಾ ಹೇಳ್ಬೇಡಿ. ನೋಡಿ ನಮ್ಮ ಹತ್ರ ಈಗ ಅಭಿಷೇಕ ತುಂಬಾ ಇದೆ ಅಲ್ವಾ, ಇನ್ನು ನೀವು ಬ್ಲೆಸ್ ಮಾಡೋ ಸ್ಟಾರ್ಟ್ ಮಕ್ಕಳು ಎಕ್ಸಾಮ್ ಹೊರಡ್ತಾರೆ. ನೀವು 99 ಜಾಸ್ತಿ ಮಾತಾಡಿದ್ರೆ 100 ಅಂತ ಹೇಳಿದ್ರೆ ಆಮೇಲೆ ಔಷಧಿಗಳು ಸರಿನೇ. ನಾನೇನು ದ್ವೇಷ ಇಲ್ಲ ಔಷಧಿಗಳ, ಆದರೆ ನಾನು ಅದನ್ನ ದೂರ ಇಡ್ತೀನಿ ಅಂತ. ರೋಗನ್ನೇ ಬಲವಂತವಾಗಿ ಮಾತ್ರೆ ಕೊಡೋ ಸಿಗುತ್ತಾ? ಕ್ರಿಕೆಟ್ ಆಟದ ಅನುಭವ ಇರುತ್ತಂದ್ರೆ ಬಾಯಿಗೆ ಸಿಲ್ಲ ಈಚೆ ಆಯ್ತು ಹೋಗ್ಬೋದು. ಅದೇ ಕೊನೆ ಮೂಮೆಂಟ್ ಅಲ್ಲೂ ನೀವು ಗಟ್ಟಿದಾಗ ಮಾತ್ರಲ್ಲ, ಈಗ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಅದೇ ನಿಮ್ದು ಕಾಸು ವಿಚಾರ ಹೇಳ್ತೀನಿ. ನಾವು ಮೊನ್ನೆ ಕೋಮಾ ಸ್ಟೇಜಲ್ಲಿ ಇದ್ರಲ್ಲ, ಹೆಸರು ನವೀನ್ ಅಂತ ವಿಚಾರ ಬಂದಿಲ್ಲ. ಈಗ ಇದ್ದಿಲ್ಲ, ಅವನು ಅಗ್ರಿಕಲ್ಚರ್ ಎಷ್ಟು ಜಮೀನಿದೆ ಗೊತ್ತಾಗಲ್ಲ ಸರ್. ಬಿಸ್ನೆಸ್ ಇದೆ, ಲಕ್ಷ ಲಕ್ಷ ಬಿಸ್ನೆಸ್, 40 ವರ್ಷ ರೂಪಾಯಿ ಹೋಮ ಅಲ್ಲಿ ಬಿದ್ದಿದ್ದಾನೆ. ಈಗ ಜ್ಞಾನನೇ ಇಲ್ಲ, ಏನಪ್ಪ ಮಾಡ್ತೀವಿ? ಎಷ್ಟು ನಂಬಿಲ್ಲ, ರಾಮೇದ ನಂಬಿದ್ದಾರೆ, ಅವನು ಎಷ್ಟು ನಂಬಿಲ್ಲ. ಹೇಳಿ ಏನು ಮಾಡಿದ್ದೀವಿ? ದುಡ್ಡು ಇಟ್ಕೊಂಡು ನೀವು ಅಷ್ಟು ಆಸ್ತಿ ಇಟ್ಕೊಂಡು ಏನು ಮಾಡಿದ್ರೆ ನನಗೆ ಹೇಳಿದೆವು ಆಯ್ತಾ? ಅಲ್ಲೆಲ್ಲೂಯ್ಯ. ನನ್ನ ಜೀವನದಲ್ಲಿ ಹತಾಶೆ ನಿರಾಶೆ ಇದೆ. ನನಗೆ ಮಹಿಮೆ, ಪ್ರಭುತ್ವ,
ಹೇಳಿ ನನಗಂತೂ ತೊಂದರೆ ಮಾಡಲ್ಲ. ಹೇಳಿ ನನಗಂತೂ ನೀವು ಹೇಳಿ ನನಗಂತೂ ತೊಂದರೆ ಮಾಡಲ್ಲ. ಯಾರೋ ಮಾಡ್ಕೊಳ್ತಾರೆ. ಹೆಂಗೆ ಮಾಡ್ತಾರೆ ಹೇಳಿ? ನೀವೆಷ್ಟು ಅನುಮತಿ ಕೊಡ್ತೀರೋ ಅಷ್ಟು. 0.000 ಕೇಳಿ. ಇದು ಅವನಿಗೆ ಆಗಲ್ಲ. ನೀವು ಇದೇ ಕೊಡ್ತಾ ಇದ್ದೀನಿ ನೋಡಿ. ಈಗ ನೀವು ಕಳಿಸ್ಕೊಡಿ ಇಲ್ಲಿ ಅಂಜಲಿ ಕೇಳಿ ನೋಡು. ಇದು ಇದೇ ಕೊಡ್ತಾ ಇದ್ದೀನಿ ನೋಡಿ. ಇದು ಅವನಿಗೆ ಆಗಲ್ಲ. ಹಾಡು ಬೇಕಾದ್ರೆ ಆಯ್ತಾ, ಒಂದು ದಿನದ ಹಾಡು ಚಿತ್ತಲ್ಲ ಅವನಿಗೆ, ಹಾಡೇನು ಚಿತ್ತಲ್ಲ. ಇದು ಹೇಳ್ಕೊಟ್ಟು ನೋಡಿ ನಮಗೆ 0 ಅಂತ ನೋಡು. ಯಾಕೆ ತಾನೇ 0 ಅಂದರೆ ಖುಷಿ ಆಗ್ತಾ? ಖುಷಿ ಆಗ್ತಲ್ಲ? ಅಲ್ಲೆಲ್ಲೂಯ್ಯ. ಹೇಳಕ್ಕೂ ನಿನಗೆ ತಾಕತ್ ಬೇಕಲ್ವ? ಅವ್ರ ಮಧ್ಯವನ್ನು ನೀನೇನು ಕೊಡ್ತೀಯ ಅದು ಚಿಂತನೆ. ಬಾಯಿ ಅప్పుడు ಕೇಳೋ ಮಾತಾಡ್ಬಿಡ್ತಿದ್ವಿ ಬಾಯಿಲ್ಲ. ಸುಮಿತಾ ರಮ್ಯಾ ಆ ಮಗು ಸಾಧನೆ ದೊಡ್ಡ ಸಾಧನೆ ಆಗಿದ್ದೀನಿ ಜೀವನ. ಇಲ್ಲಿ ನೀವು ಇದನ್ನ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಸೈನ್ಸ್ ಯಾವುದೇ ತಂತ್ರಕ್ಕೆ ಅನುಮತಿ ಇಲ್ಲ ಮನೆಯಲ್ಲಿ. ಏನ್ ತರ್ತಾನೆ ವಿರುದ್ಧವಾಗಿ ಬದಲಾವಣೆಗೆ ಹೇಳಬೇಕಾಗಿದ್ದಲ್ಲ ನೀವು. ಹೇಳ್ತೀನಿ ಬಿಟ್ಟ ಪದ ಬಿಟ್ಟಿಲ್ಲ ಹೇಳಿ. ವೈರಿ ಏನೇನು ತರ್ತಾನೆ ಅದು ಬದಲಾವಣೆ ಒಳಗೊಂಡಿದೆ. ಬದಲಾವಣೆ ಮಾಡಿ ಸಿದ್ಧ ಇರಬೇಕಲ್ಲ. ಕೊನೆ ಇನ್ನೊಂದೇ ಒಂದು ಇದೆ ಅಷ್ಟೇ. ಆದ್ರೆ ನಾಳೆ ಕೊಡ್ಕೊಳ್ಳೋಣ. ಮಿಕ್ಕಿದಲ್ಲ ನಾವು ತುಂಬಾ ಇದೆ, ಕನ್ಫ್ಯೂಷನ್ ತುಂಬಾ ಇದೆ. ಹಾಲೆಲೂಯಾ. ನಾನು ಈ ಅರ್ಥದಲ್ಲಿ ಆಲ್ರೆಡಿ ಅರ್ಥಾಗಲ್ಲ. ನಿರಾಶೆ ಹತಾಶೆಗೆ ಅನುಮತಿ ಇದೆ ಅಲ್ರಿ. ಹಾಲೆಲೂಯಾ. ಪದೇ ಪದೇ ತಿಳಿಸೋದು. ಒಳ್ಳೆ ಸ್ನೇಹಿತರು ನೋಡ್ತೀವಿ ನೀವು. ಒಳ್ಳೆ ಸ್ನೇಹಿತರು ಸ್ಕೂಲಲ್ಲಿ ಇದ್ರಲ್ಲ ಅಂಥವ್ರಲ್ಲಿ ಆಗ್ತದೆ. ದೋಸೆ ನೋಡ್ರಿ, ಅವನು ಯಾವ ಅವನ ಗಿಫ್ಟಿಗೆ ತಕ್ಕಂತೆ ರಿವೀಲ್ ಆಯ್ತಾ ಅವನಿಗೆ. ಸಂಸೋನ ಅವ್ನು ಹುಡ್ಕೊಂಡೋದ ಅವನ ಬಾಳೆ ಹಾಳಾಯ್ತಾ? ಅದು ಹಾಳಾಯ್ತು. ಅವನು ಒಂದು ದೊಡ್ಡ ಕೇಳಿ ಅವನೇನೋ ಯಾರು ಹೆಂಗಸರು ನೋಡುತ್ತಾ ಕೆಟ್ಟ ಹೆಂಗಸರು ಸಿಗುದು. ನೀವು ಬೈಬಲ್ ನೀತಿ ಶ್ರೇಷ್ಠತೆಯನ್ನು ನೀವು ಹುಡುಕು, ಜೀವನ ಹುಡುಕಿ. ಅದೇ ತರ ಲೈವ್ ನಿಮಗೆ ಸಿಗುತ್ತೆ. ಹತಾಶೆ ನಿರಾಶೆಗೆ ಅನುಮತಿ ಇದೆ. ತಂತ್ರಗಳಿಗೆ ಅನುಮತಿ ಇದೆ. ಅದ್ರ ಬದಲಿಗೆ ನನಗೆ ಮಹಿಮೆ, ಪ್ರಭುತ್ವ ಮತ್ತು ಶ್ರೇಷ್ಠತೆಯ ಜೀವನವಿದೆ. ನೆನಪಿಟ್ಕೊಳ್ತಾರೆ ಯಾವಾಗ ನನಗೆ ಮಹಿಮೆ, ಶ್ರೇಷ್ಠತೆ, ಜೀವನ ಇದೆ ನನಗೆ. ನಾನು ಸತ್ಯದ ವಾಸ್ತವದಲ್ಲಿ ಹಿಡಿತೇನೆ. ಇವುಗಳನ್ನ ನೀವು ಪ್ರತಿಪಾದಿಸಬೇಕು, ಮಾತಾಡೋಣ. ನಿಮಗೆ ಅನ್ಸುತ್ತೆ ಕಾಣಿಸಿಲ್ಲ ಅಂತ, ಏನು ನಡೆದಿಲ್ಲ ಅಂತ. ನಿಮಗೆ ಗೊತ್ತಾದಂಗೆ ಆ ನೋವು ಹೇಳ್ಬೇಕು. ಕೆಲಸ ಈಗ ನಾವು ಮಧು ತಗೊಂಡು ಇದೆಲ್ಲ ರೆಡಿ ಆಗಿಲ್ಲ ಅನಿಸ್ತಾ ಇರಲ್ಲ. ಆ ರಾತ್ರಿನೇ ಇರೋದಾಗುತ್ತೆ. ಸೀಕ್ರೆಟ್ ಕಳಿಸ್ಕೊಳ್ಳೋದು ನೀವು. ಯಾವಾಗ ನಿಮಗೆ ಮದುವೆಗೆ ಡೌಟ್ ಏನೋ ಬರ್ತಾ ಇರುತ್ತಾ ಅವತ್ತೇ ಏನಾದ್ರು ಒಂದು ದೇವರು ಕಾಯಿ ಹಾಕಿದಾರಲ್ಲ. ಓಕೆ, ನಾವು ಕೊನೆಯದಾಗಿ ನಾವು ಯೇಸುವಿನ ಹೆಸರಿನಲ್ಲಿ ಸೈತಾನನ ಮೇಲೆ, ಅವನ ಚಮಚಗಳ ಮೇಲೆ ಸಂಪೂರ್ಣ ಪ್ರಭುತ್ವ ಇದೆ. ಅನಾರೋಗ್ಯ, ನೋವು ಶರೀರದಲ್ಲಿ ಇಲ್ಲ, ಅನುಮತಿ ಇಲ್ಲ. ನಾವು ನಾಳೆ ನೋಡ್ಕೋಣ ಅಂತ ನೀವು ಕನ್ಫ್ಯೂಸ್ ಮಾಡ್ಬೇಕಾದ್ರೆ ಅದು ಹೋಗಾಯ್ತು. ನನಗೊತ್ತು ನೀವು ಬಹಳ ಭಕ್ತಿಯಿಂದ ಬರ್ತೀರ. ನನಗೆ ಕಣ್ಣು ಇಲ್ಲಾಂದ್ರೆ ಇಲ್ಲಿ ತನಕ ಬರೋಕ್ಕಾಗಲ್ಲ. ಕೇಳಿಸ್ಕೊಳ್ಳಿ, ಮಕ್ಕಳೇ ಇರ್ಬೋದು. ನೀವು ಇಲ್ಲಿ ತನಕ ಬರೋಕ್ಕಾಗಲ್ಲ. ನೀವು ಏನೋ ಉದ್ದೇಶ ಇರುತ್ತೆ. ನೀವು ಈ ಥರ ಮಕ್ಕಳು ಯಾರಿರ್ಬೋದು ಕೇಳಿಸ್ಕೊಳ್ಳಿ. ಇಲ್ಲಿ ತನಕ ದೇವರನ್ನ ಕರ್ಕೊಂಡ್ಬಂದವರಲ್ಲ, ಏನೋ ಉದ್ದೇಶ ಇದೆ, ಹೇಳ್ಬೇಕು ನೀವು.
ಇದ್ದಾವೆ. ಎಷ್ಟೊತ್ತಿಗೆ ಬಂದು ಅಲ್ಲಿಗೆ? ಹೌದಾ? 70 ಕಿಲೋಮೀಟರ್ ತುಂಬಿಸ್ತಾವ ಇಲ್ಲಿ ಸಮಯ ಇರುತ್ತೆ. ಬಂದಿದ್ದೀನಿ ಹೌದಾ? ಬರೋನಿಲ್ಲ ನಾನು, ಆಯ್ತು ದೇವರು ಮುಗಿಸ್ಬಿಟ್ಟು ಆರಾಮಾಗಿ ಇದ್ದವ್ ನಾನು. ಹಲ್ಲೆಲೂಯಾ. ಆದ್ರೂ ಈ ಆರೋಗ್ಯ ವಿಚಾರ ನಿಮಗೆ ಮಾತಾಡಬೇಕಾಗಿದೆ. ನೀವು ನಿರಾಶೆ ಆಗಿರ್ಬೋದು. ಯಾವುದೇ ವಯಸ್ಸಲ್ಲಿ ದೇಹಕ ಬೆಳೆಸ್ಕೊಳ್ಳಿ ನೀವು, ಯಾವುದೇ ವಯಸ್ಸಲ್ಲಿ ಯಾವುದೇ ವಯಸ್ಸು, ಆದ್ರೆ ಇವತ್ತಿಂದ ನೀವು ಮಾತಾಡೋದು ಶುರು ಮಾಡಬೇಕು. ನನ್ನ ಶರೀರದಲ್ಲಿ ಇಲ್ಲಿ ಹೋಗ್ಲೇಬೇಕು. ಯಾವ ಕಾಯಿಲೆ ನನ್ನ ಶರೀರ ಮೀಟಿಂಗ್ ಮಾಡಿ ತಿರ್ಚಿರ್ಬೇಕು. ಜನರು ಮುಂದಕ್ಕಾಗುತ್ತಾ? ಜನ ಬಂದ್ರೆ ನೋಡ್ರೆ ಬಾಯಿ ನೀರು ಬರದೇ ಹೋಗ್ತಾರೆ. ಹಂಗೆ ನಾನು ನೋಡಿದ ಮೀಟಿಂಗಲ್ಲಿ, ನಮ್ಮ ಅಡುಗೆ ಮೀಟಿಂಗಲ್ಲಿ ಬಾಯಿ ನೀರು ಬರ್ತಾ ಇಲ್ಲ. ಜನ ನೋಡಿ ನಮಗೆ 18 ವರ್ಷದ ಹುಡುಗ ಮೀಟಿಂಗ್ ಅವಾಗ ಅಲ್ಲಿ ಅವರಿಗೆ ಬ್ಯಾಂಕಲ್ಲಿ ಪರ್ಮಿಷನ್ ಸಿಕ್ಕಲೆ ಇವರೇ ನಿಂತ್ಕೊಳ್ಳೇಬೇಕಾಗಿದೆ. 18 ವರ್ಷದ ಹುಡುಗ ಅಲ್ಲಿಂದ ಶುರುವಾಗಿ ಸೇವೆ ಲಕ್ಷ ನಿಮ್ಮ ಸಮಯವನ್ನು ಎಲ್ಲಿರಬೇಕು. ಇವಾಗ ನಿಮ್ಮನ್ನು ಸೇರಿ ತುಂಬಿಸ್ತಾ ಇರೋದು. ಇವಾಗ ನೀವು ಹೋಗ್ತೀರಾ ಅಲ್ಲೆಲ್ಲ ನಿಮ್ದು ಸತ್ಯವಲ್ಲ ಅಥವಾ ನೀವು ಚಿಕ್ಕನಳ್ಳಿ ಅವಳು ಲತಾ ಹೇಳಿ ಯಾರು ಬರೋಕ್ಕೆ ಹೇಳಿ ಚಿಕ್ಕನಳ್ಳಿ ಕರ್ಕಬನ್ನಿ ಒಂದ್ಸಲ ಅವ್ರ ಲತನಿಗೆ ಅವ್ರು ಪ್ರೇಯರ್ ಮಾಡಿದ ಸತ್ತೋಗಿರೋ ಮಗು ಜೀವಾಗಿತ್ತು ಅಂತ ಹೇಳಿದ್ರು. ಕರ್ಕಬನ್ನಿ ಅವಳನ್ನ, ಆ ಮಗುನ ಕರ್ಕಬನ್ನಿ. ಯಾವ ಸತ್ತೋಗಿ ಜೀವಾಗಿದ್ದ ಮಗುನ ಕರ್ಕಬನ್ನಿ, ಅವಳ ಲತನಿಗೆ ಕಳಿಸಿ ಸಾಕ್ಷಿ ಹೇಳಿಸಿ ನಮಗೆ ಕ್ರಿಸ್ಮಸ್ಸಿಗೆ ಕರ್ಕೊಂಡು. ಹಲ್ಲೆಲೂಯಾ. ಈ ಥರ ಪ್ರೇಯರ್ ನಡೀತಾ ಇತ್ತು ಭಾನುವಾರ. ಅವಳು ಏನು ಹೇಳಿದ್ರು ಬಂದ್ರೆ ಅವಳಿಗೆ ಚಿಕ್ಕ ಈಗ ಅವಳೇ ಮದುವೆ ಆಗಿ ಆ ಈ ಥರ ಮಗು ನಾನು ಮನೆಗೆ ಹೋದೆ ಭಾನುವಾರ. ಮಗು ಸತ್ತೋಗಿತ್ತು, ಎಲ್ಲ ಅವ್ರು ಹೇಳ್ತಾ ಇದ್ರು. ನಾನು ಪ್ರಾರ್ಥನೆ ಹೆಚ್ಚು ಪ್ರೇಯರ್ ಮಾಡಿದಾಗ ಜೀವ ಬಂತು. ನಿಮಗೆ ಗೊತ್ತಲ್ಲ, ಇವರಿಗೆ ಗೊತ್ತಲ್ಲ. ನಾನು ತೀರ್ಮಾನ ಕೊಟ್ಟರೆ ನಿಮಗೆ ಗೊತ್ತಲ್ಲ. ಬಂದಾಗ ನಿಮ್ಗೆ ಫೋನ್ ಇಟ್ಕೊಳ್ಳಿ. ಹಲ್ಲೆಲೂಯಾ. ಎಲ್ಲ ಸಾಧ್ಯ ಸಾಧ್ಯ ಸಾಧ್ಯ. ಇವಾಗ ನೀವು ಈ ಉಪಯೋಗ ಬರ್ತಲ್ಲ, ಅದೇ ತರ ಬಿಡುಗಡೆ ಗುಡಾರಿಗೆ ಉಪಯೋಗ ಪ್ರತಿಯೊಬ್ಬರದ್ದು ಒಬ್ಬರದಿಬ್ಬರದಲ್ಲ. ಅಲ್ಲಿ ಯಾರೇ ದೇವರು ಅಮ್ಮನಿಂದ ಇರೋದು ಅವ್ರನ್ನೇ ಜೀವ ಮಾಡ್ತೀವಿ. ಕಾಸು ಕರೆಕ್ಟಾಗಿ ಐದು ಅವ್ರ ಜೀವ ಹೋದ್ರೆ 5 ರೂಪಾಯಿ ಕೊಡೋಲ್ಲ. ಆ ಥರದ್ದು ನೀವು. ಥ್ಯಾಂಕ್ ಯು ಫಾದರ್. ಸೇವೆ ಬೆಳೆಯುತ್ತೆ. ಸಮಯದಲ್ಲಿ ನಿಮ್ಮನ್ನು ದೇವರ ಅಪೋಸ್ತಲರ ಥರನೇ ಅದೇ ಸಿದ್ಧತೆ ನಡೀತಾರೆ. ದಿನ ಬರೋದು ಏನು ಕೆಲಸ ಇದೆ? ದಿನ ಬರೋದು ಏನು ಕೆಲಸ ಇದೆ? ಗಳಿಸ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ರೆಡಿಯಾಗಿದೆ. ನೀವು ಯಾವುದು BA ನಿಮ್ಮದು ಎಕನಾಮಿಕ್ಸ್, HPS ನೀನೋ, ಬಾಟ್ನಿನೋ, ಕೆಮಿಸ್ಟ್ರಿನೋ, ಮ್ಯಾಥ್ಸ್ ಯಾವ ಸಬ್ಜೆಕ್ಟ್ ರೆಡಿ ಆಗೋದಿಲ್ಲ. ಯಾವುದರಲ್ಲಿ ನಿಮಗೆ ವಾಕ್ಯದಲ್ಲೋ ಯಾವ್ದಾದ್ರು ಆಳೋ ಹೋಗ್ತೇವೆ. ಪ್ರಾರ್ಥನೆ ಮನುಷ್ಯ ಪ್ರಾರ್ಥನೆ ಬಗ್ಗೆ ಟೀಚ್ ಮಾಡೋದಿಲ್ಲ. ವರ್ಷಿಪ್ ಆಡೋದಕ್ಕೆ ನೀವು ಹೇಳ್ಕೊಡಿ ನೀವು. ಒಳ್ಳೆ ಭಾರವಾಗಿದ್ದ ವ್ಯಕ್ತಿ ನೇಮಿಂತಲ್ಲ ನೀವು. ಇಲ್ಲಿ ಅಲ್ಲಿ ಕಟ್ಟಲ್ ಬಿಡುತ್ತಾ ಇದ್ರು, ಬಿತ್ತೋಗಿಲ್ಲ ಗೋಡೆ ಕಟ್ಟಲ್ ಬಿಡುತ್ತಾ ಇದ್ರು. ಇದು ನೋಡಿ ನಿಮಗೆ ಬೇಕಾಗಿರೋ ವಿಚಾರ. ಯಾರು ನೀವು ಏನಪ್ಪ ನನ್ನ ಸಮಯ ಯಾವಾಗ ಬರುತ್ತೆ? ಬರುತ್ತೆ ಬರುತ್ತೆ ಬರುತ್ತೆ. ಥ್ಯಾಂಕ್ ಯು ಜೀಸಸ್. ನೀವು ಅನೇಕ ಫೈನಾನ್ಷಿಯಲ್ ಚಾಲೆಂಜಸ್ಗೆ ಇದು ನವೆಂಬರ್ 1 ತಾನೇ ಇದು. ಏನಂತ ಹೇಳಿ ನಿಂತಿದೆಯಾಗಲು ಏನು ಹೇಳಿದ್ರೆ ಈ ತಿಂಗಳು ಏನು ಹೇಳಿದ್ರೆ ನಿಂತಿದೆಯಾಗಲು ನವೆಂಬರ್ 1 ಹೇಳಿದ್ರೆ ಈ ನವೆಂಬರ್ ಮಂತ್ ಹೇಳಿದ್ರೆ ನಾನು ಮಂತ್ ಆಫ್ ಮ್ಯಾನಿಫೆಸ್ಟೇಷನ್. ಹೋಗಿದ್ರೆ ನೀವು ಇದಕ್ಕೆ ನಿಲ್ಲಿಸಿರೋದು ನಿಮಗೆ ಸರಿ ಹೇಳಿದ್ರೆ ನಿಮಗೆ ಮಂತ್ ಆಫ್ ಮ್ಯಾನಿಫೆಸ್ಟೇಷನ್.
ಆಮೆನ್. ಏನು ಕಣ್ಣಿಗೆ ಕಾಣ ಅದ್ಭುತಗಳು ರೆಡಿ ಆಗುತ್ತೆ. ಈಗ ಇನ್ನೊಂದು ನಿಮಗೆ ನೆನಪಿರಲಿ, ಡಿಸೆಂಬರ್ ಬರ್ತಾ ಇದೆ. ಡಿಸೆಂಬರ್ ಜನವರಿಗಿಂತ ಒಳ್ಳೆಯದು ಅಂತ ಬಂದಿಲ್ವಾ? ಹಾಲಿಗಿಂತ ಅಂತ್ಯ ಲೇಸು, ಪ್ರಾರಂಭಕ್ಕಿಂತ ಅಂತ್ಯ ಜೋರಾಗಿರುತ್ತೆ. ಹಲ್ಲೆಲೂಯಾ. ಹೇಳಿ ನೀವು ಫುಟ್ಬಾಲ್ ಅಲ್ಲಿ ಈಗ ಟೈಮ್ ಔಟ್ ಇರುತ್ತೆ, ಒಂದೊಂದ್ಸಲ 1 ನಿಮಿಷ ಇರುತ್ತೆ, 80 ಸೆಕೆಂಡ್ ಇರುತ್ತೆ, 40 ಸೆಕೆಂಡ್ ಇರುತ್ತೆ. ಅದು ರೆಫ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರು ಗೊತ್ತಿರೋದಿಲ್ಲ. ಅಯ್ಯೋ 6 ಹೊಡೆಯೋದು ಬಾಲ್ಗೆ ಎಲ್ಲರೂ ಓದಿದ್ದು ನೋಡಿದ್ರೆ ಅದನ್ನ ಕೊನೆಯಲ್ಲಿ ಯಾರು ಕೇಳಿದ್ರೆ ಏನು ಮಾಡ್ತಾ ಇರ್ತಾವ, ಎಲ್ಲರೂ ಬಾಲ್ನ ಗೋಲ್ ಕಡೆ ಓದಿದ್ರು. ಹಲ್ಲೆಲೂಯಾ. ಆ ದಿನಗಳು ಕಳಿಸ್ತಾರೆ. ಆ ಸಮಯ ಎಲ್ಲರೂ ಎದ್ದು ನೀವು ದೇವರ ಬಗ್ಗೆ ಮಾತಾಡೋದೇ ನೀವು ಅದ್ಭುತಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ದೇವರ ಸಮೀಕ್ಷೆಗೆ ಬರಕ್ಕೆ ನೋಡಿ. ಒಪ್ಪೋದಿನ ನಿಮಗೆ ನೀವು ಬಯಸ್ತಾ ಇದ್ರೆ ಇದು ಈಗ ಆಗದೇ ಇರ್ತಾರೆ, ಅವಾಗ ಬಂದಿತ್ತು. ಕಾರು ಬೈಕೆಲ್ಲ ಅವಾಗ ಬರ್ತವೆ, ಮನೆಗಳು ಹಂಗೇನೆ ಯಾಕೆ ಬಿಟ್ಟಂಗೆ ಆಗಿರುತ್ತೆ, ಅಲ್ಲಿ ದೇವ್ರ ಕಾರ್ಯ ಸಣ್ಣ ಆಗುತ್ತೆ. ಆದ್ರೆ ನಾವು ನೀವು ಬಿಡಬಾರ್ದು. ಥ್ಯಾಂಕ್ ಯು ಫಾರ್. ಕೆಲವು ಹುಡುಗ ಮತ್ತೆ ಸಿಕ್ಕಿದ್ರು, ಕಾಲೇಜಲ್ಲಿ ಯೋಚನೆ ಮಾಡಿದ್ದಂತೆ 30ನೇ ವಯಸ್ಸಲ್ಲಿ ನೆರವೇರಿಸಿದ್ರು. ಕಾಲೇಜಲ್ಲಿ ಕಾರಲ್ಲಿ ಹೋಗ್ಬೇಕು, SUV ಯೋಚನೆ ಮಾಡಿದ್ರು, ಸೈಕಲ್ ಓಡಿಸ ಬರಲ್ಲ ಅವನು ಇವಾಗ ಸ್ಕಾರ್ಪಿಯೋ ತಗೊಳ್ಳೋದ 15-20 ಲಕ್ಷ ಹೇಳಿದ್ವಿ. ಹಲ್ಲೆಲೂಯಾ. ಸ್ಕೂಲಲ್ಲಿ ಯೋಚನೆ ಮಾಡ್ತಿದ್ಯಾ, ದೇವರಿಗೆ ಕಲಿಸ್ತು ನಿಮ್ಮ ದರ್ಶನ ಮಗು ನಿಮಗೆ ನೆರವೇರಿಸ್ತೀರಾ, ಆ ಥರ ದೇವರು ನಿಮಗೆ ನೆರವೇರಿಸ್ತಾರೆ. ನಮ್ಮ ಫೈನಾನ್ಷಿಯಲಿ ಈ ತಿಂಗಳಲ್ಲಿ ಅನೇಕರದ್ದು ಹಣಕಾಸಿನ ಕೊರತೆ ಅಂಚಾಗುತ್ತೆ. ಅದೇನೋ ಸಾಲ ಕೊಡ್ಬೇಕು ಅವರಿರಲ್ಲ, ಸಾಲ ಕೊಡ್ಬೇಕಲ್ಲ ಇರಲ್ಲ, ಹೋಗ್ಲು ಬಾಯಿ ಅದು ಜೋರ ಪರಿಶುದ್ಧ ಜೀವನ, ಪರಿಶುದ್ಧ ಜೀವನ ಮಾಡ್ತೀನಿ. ನೀವು ಸೈತಾನ ಓಡಿಸ್ತಿದ್ದೀವಿ, ನೀವು ಪ್ರಯೋಗ ಮಾಡಿದ್ರೆ ಆ ಕಾರ್ಯ ಗುಣ ನನ್ನ ಇನ್ನೊಂದು ವಿಚಾರ ಹೇಳ್ಬೇಕಾಗಿ ನಾನು ನಿಮಗೆ ಈಗೆಲ್ಲ ಫೋನಲ್ಲಿ ನಿಜ ಹೇಳ್ಬೇಕು. ನೀವು ಟ್ರಂಪ್ ನ್ಯೂಕ್ಲಿಯರ್ ಪವರ್ನ ಟೆಸ್ಟ್ ಮಾಡಿದ್ದು ಆರ್ಡರ್ ಮಾಡಿದ್ವಿ. 33 ವರ್ಷದಲ್ಲಿ ಒಬ್ಬ ಅಮೆರಿಕ ಪ್ರೆಸಿಡೆಂಟ್ ಮಾಡ್ತಾರೆ. ಯಾಕೆಂದ್ರೆ 33 ವರ್ಷದಿಂದ ಸ್ಟಾಪ್ ಮಾಡಿದ್ರು, ನ್ಯೂಕ್ಲಿಯರ್ ಟ್ರೀಟಿ ಆಗಿತ್ತು, ಸಮಾಧಾನ ಮಾಡಿದ್ರು. ಮೊನ್ನೆ ಪುಟಿನ್ ಮಾಡಿದ್ರೆ ಟೆಸ್ಟ್ ಮಾಡಿದ ಮೊನ್ನೆ ನಿನ್ನೆ ಆರ್ಡರ್ ಆಯಿತು. ಆಗಲೇ ನ್ಯೂಕ್ಲಿಯರ್ದು ಯುದ್ಧಕ್ಕೆ ರೆಡಿ ಆಗುತ್ತೆ, ದೇಶ ರೆಡಿ ಆಯಿತು, ಲೋಕ ರೆಡಿ ಆಯಿತು. 1 ಸೆಕೆಂಡಲ್ಲಿ ಮನೆ ಒಳಗಡೆ ಏನಾಗುತ್ತೆ ಗೊತ್ತಾಗೋದು ಲೋಕ ಹೆಂಗಾಯ್ತಪ್ಪ ಅದು ಆಶ್ಚರ್ಯ. 33 ವರ್ಷ ಆದ್ಮೇಲೆ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಇದು ಅಂತಿಮ ಸೂಚನೆಗಳಿದೆ. ಕುಟುಂಬಗಳು ಕಟ್ಟಲ್ಪಡ್ತಾರೆ, ಗಂಡ ಹೆಂಡತಿ ಮಕ್ಕಳು ಮಧ್ಯ ಎಲ್ಲ ಸಮಾಧಾನ ಇರ್ತದೆ. ನಿಮಗೆ ಮಕ್ಕಳು ವಿಚಾರದಲ್ಲಿ ಮಕ್ಕಳಿಗೆ ಅರಿವಾಗುವಂತೆ ಮಾಡ್ತಾರೆ. ಆಮೇಲೆ ನೀವು ಅನೇಕರಿಂದ ನೀವು ಇದ್ದೋಗಿರೋರನ್ನ ಏಸಪ್ಪ ಕಡೆಗೆ ವಾಪಸ್ ತರ್ತಿಲ್ಲ. ಅನೇಕ ನಿಮ್ಮ ಮೂಲಕ ಆಗುತ್ತೆ, ಬಿಟ್ಟೋದವರು ಬರ್ತಾರೆ ವಾಪಸ್. ಅನೇಕರನ್ನ ಬೆಂಕಿಯ ಬಾಳದಿಂದ ರಕ್ಷಿಸಿ ನಿಮ್ಮ ಕೈಲಾಗುತ್ತೆ, ನಿಮ್ಮ ಕೈಲಿ ಮಾಡ್ತದೆ. ನೀವಾದರೂ ನನ್ನ ಕಾರ್ಯ ಗುಣ ಮಾಡೋದಿಲ್ಲ, ನನಗೆ ಏನಾದ್ರು ಉಪಯೋಗ ಇಲ್ಲ, ನಾನು ನಿಮ್ಮನ್ನ ದೇಹ ಕರೆದಿರೋದು ಆ ದೇವರ ಅನೇಕರು ಹೇಳ್ತಾರೆ ನೋಡಿ, ನೀವು ಅನೇಕರು ಇನ್ನೂ ಏನೋ ಬಯಸ್ತಿದ್ದೀರ, ಎಲ್ಲೋ ನಮಗೆ ಏನೋ ಇನ್ನು ಸಮಾಧಾನ ಬೇಕು. ಅಯ್ಯ ಎಷ್ಟು ಬಂದ್ರೆ ಸಮಾಧಾನ ಇನ್ನೇನು ಬೇಕು, ಎಷ್ಟು ಬಂದ್ಮೇಲೆ ಇನ್ನೇನಪ್ಪ ಬೇಕು ನಮಗೆ. ಇದು ನೀನು ದಬೋರ ಆಗೋದು, ನೀನು ಗಿದ್ಯೋನ ಆಗೋದು ಉಳಿದಿರೋದಲ್ಲಿ ಎರಡು ಕೈಗಳ ಮೇಲೆ ನಾನು ಬಿಡಿಗಡೆ ಹೇಳುವಾಗಲೇ ಅಲ್ಲಿ ಒಳಗಡೆ ಕಾರ್ಯ ನಾನು ಹುಡ್ಕೊಂಡ್ ಬರ್ತಾ ಇದ್ದೇನೆ. ವೈದ್ಯ ಮುಂದೆ ಔತಣ
ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಮಾಡೋದಕ್ಕೆ ಇರುವುದಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. Praise the Lord. ಬೇಗ ಬೇಗ ಸಾಕ್ಷಿ ಅಲ್ಲಿ ನಿಂತ್ಕೊಳ್ಳಲು ಸಾಕ್ಷಿಗಳು ಬೇಗ ಬೇಗ ಸಾಕ್ಷಿಗಳು ಬೇಗ ಸಾಕ್ಷಿಗಳು ಬೇಗ ಗೌರಿ ಯೇಸು ನಾಮ ಬಂದಿದ್ದಾರೆ. ಹಲ್ಲೆಲೂಯಾ. ಇನ್ನೊಂದು ಸಾಕ್ಷಿ ಯೇಸು ಅರ್ಥಮಲ್ಲಿ ಯೇಸು ನಾಮ ಯೇಸು ನಾಮ ಇನ್ನೇನು ಸಾಕ್ಷಿಗಳು Hallelujah. ಇನ್ನೇನು ಸಾಕ್ಷಿಗಳು ಮಡಿಕೇರಿಯಿಂದ ಬಂದಾಗಿದ್ದಲ್ಲ ಅಲ್ಲಿ ಹೋಗ್ತಾರಲ್ಲ ಮಡಿಕೇರಿ ಹೋಗಿದ್ದ ಅವತ್ತು ಮಡಿಕೇರಿಗೆ ಇದು ಹೋಗಿದ್ದ ಅವತ್ತು ಇನ್ನೇನು ಸಾಕ್ಷಿಗಳು ಅವರಿಗೆ ಏನು ಕರೆಕ್ಟಾಗಿ ಇರಬೇಕು ಎಲ್ಲ ಕೆಲಸನೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ತುಂಬ ಅವ್ರು ಇದು ಮಾಡ್ತಾರೆ. ನಾನು ಅದನ್ನ ನೆನೆಸ್ಕೊಂಡೆ ಮತ್ತೆ ಆ ಕಡೆ ನನಗೆ ಗಮನ ಹೋಗಲಿಲ್ಲ. ನನ್ನ ದೇವ್ರು ನನ್ನ ಜೊತೆ ಇದ್ದಾರೆ. ನಾನು ಬೇಕು ಅಂತ ಏನು ಮಾಡಿಲ್ಲ. ಅದು ಹೇಗಾಯಿತು ಗೊತ್ತಿಲ್ಲ. ಆದರೆ ನಾನು ಫಸ್ಟ್ ಪ್ರಾರ್ಥನೆ ಮಾಡೋಣ ಅಂತೇಳಿ ಹತ್ತದೇ ಬೈಬಲ್ ಓದೋ ತನಕ ಬೈಬಲ್ ಓದಿದೆ. ಮತ್ತು ಪ್ರಾರ್ಥನೆನೂ ಮಾಡಿದೆ. 2 ಗಂಟೆ ತನಕ ಪ್ರಾರ್ಥನೆ ಮಾಡಿದೆ. ಮತ್ತೆ 3:30ಗೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಅಲ್ಲಿ ಸಿಂಹ ಮೇಡಮ್ ಅಂತಿದ್ರು ಅವರು. ಏನು ನೀವು ಇದು ಮಾಡ್ಕೊಂಬೇಡಿ, ಡಾಕ್ಟ್ರ್ ಮಾಡ್ಕೊಂಬೇಡಿ, ಡಾಕ್ಟರ್ ಅದೇನು ಆ ವಿಷಯದ ಬಗ್ಗೆ ನಾವು ಹೇಳಿದ್ರು ಅವರೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸಮಾಧಾನವಾಗಿದ್ದಾರೆ ಅಂತ. ಅದು ನನ್ನ ದೇವರು ನನ್ನ ಜೊತೆ ನಾನು ಹೇಳಿದೆ. ನನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸಲು ಯೆಹೋವನು ನನ್ನ ಮುಂದುಗಳಲ್ಲಿ ಮುಂದುವರಿಯುವುದಾಗಿ ದೇವರನ್ನು ಹೋಗ್ತಾನೆ ಅಂತ ದೇವರು ವಾಕ್ಯನ ಹೇಳ್ಕೊಂಡು ನಾನು ಪ್ರೇಯರ್ ಮಾಡಿ ನಾನು ಸಂಜೆ ಸಾಕ್ಷಿ ಹೇಳ್ತೀನಿ, ಸ್ವಲ್ಪ ನೀನು ಅದ್ಭುತ ಮಾಡ್ತೀನಿ ಅಂತ ನಾನು ಹೇಳ್ಕೊಂಡು ಬಂದೆ. ಅದೇ ರೀತಿಯಾಗಿ ದೇವರು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ಕಾರ್ಯ ಮಾಡಿ ನಾನು ಈ ದಿನ ಸಾಕ್ಷಿ ಹೇಳಂತ ನನಗೆ ಕೃಪೆ ಕೊಟ್ಟಂತ ನನ್ನ ದೇವರಿಗೆ ನಾನು ಕೋಟಿ ಸಾಕ್ಷಿಗಳು ಬರದಕ್ಕೆ ಬೇರೆ ಆದ್ಮೇಲೆ ಗುಣ ಆಗಿದೆ. ಸಾಕ್ಷಿಗಳು ಮತ್ತೆ ಜಾಸ್ತಿ ಟೈಮು ಜಾಸ್ತಿ ಅದೇ ಇಂಜಿನಿಯರ್ ಬಾಯಿಗೆ ಹಾಕುವ ಸಾಕ್ಷಿ
ಮನೇಲಿ ಹಚ್ಚಿದ್ರೆ ಹೊಸ್ಕೊಳ್ಳೋದಿಲ್ಲ, ನೀವು ಸತ್ತ ಇಬ್ಬರು ಹೊಸ್ಕೊಳ್ಳೋದಿಲ್ಲ, ಹಚ್ಚಿದ ತಕ್ಷಣ ಹೊಸ್ಕೊಳ್ಳೋದು. ಈ ತಲೆಗಳಿಗೆ ಹೇಳಿದ್ದೀನಿ, ತಲೆಗಳು ರಾತ್ರಿ ಎಣ್ಣೆ ಹಚ್ಚಿದ್ರೆ ಎರಡು ಹಿಂಗೆ ಹೊಸ್ಕೊಳ್ಳೋದು, ಇದೆಲ್ಲ ಕೈಯಲ್ಲಿ ಹೊಸ್ಕೊಳ್ಳೋದು ಅಲ್ಲ. ನೀವು ಯಾರು ಹೊಸ್ಕೊಳ್ತಾರೆ ಕೈ ತಿಂಡಿ ಅಲ್ಲ, ಹೇಗೆ ಹೊಸ್ಕೊಳ್ತಾರೆ ಎಲ್ಲರಿಗೂ ಕಾರಣ ಹಚ್ಕೊಂಡು ಹೋಗಿ ಏನಾಗುತ್ತೆ. ಓಕೆ, ಇನ್ನೇನು ಸಾಕ್ಷಿ ನಾನು ಯಾವಾಗಲೂ ಮತ್ತೆ ಸಾಲ ಮಾಡಿ ಹೋದರೆ ಮತ್ತೆ ನನ್ನ ದುಡ್ಡು ತಗೊಂಡು ಮತ್ತೆ ಸಾಲ ತೀರಿಸಿ ಹೀಗೆ ಆಗ್ತಾ ಇತ್ತು. ಯಾವಾಗಲೂ ಹಿಂಗೆ ಆಗುತ್ತಲ್ಲಪ್ಪ, ಡಯಾಲಿಸಿಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೇರ್ ಮಾಡ್ತಾರೆ, ಯಾರು ಇಲ್ಲ ಅಂತವ. ಆದರೆ ನಿನ್ನೆಯಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇದಾಯಿತು. Hallelujah. ಈ ಡಯಾಲಿಸಿಸ್ ಇಂದ ಮಕ್ಕಳು ಪ್ರೇರ್ ಮಾಡ್ತಾರಿಲ್ಲ, ಎಲ್ಲ ವರ್ಕ್ ಮಾಡೋದು ಪ್ರೇರ್ ಮಾಡೋದು. 6 ವರ್ಷ ಆಗಿದೆ ಅವರು ಯೂರಿನ್ ಮಾಡಿ, ತುಂಬ ಬಂದ್ ಮಾಡಿ ಯೂರಿನ್ ಮಾಡಿ ಕಿಡ್ನಿ ಕೊಟ್ಟಾಗ್ತಾರೆ, ಅದನ್ನ ಪ್ರೇರ್ ಮಾಡೋದಾಗಲಿ ಎಲ್ಲರೂ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಇದಕ್ಕೂ ವ್ಯತ್ಯಾಸ ಇದೆ. ಅವರು ಹೇಳ್ತಾರೆ ಮೊದಲು ಇದಕ್ಕೆ ವ್ಯತ್ಯಾಸ ಇದೆ ತುಂಬ ವ್ಯತ್ಯಾಸ ಇದೆ. ನಮ್ಮ ಫಸ್ಟ್ ಇನ್ಸಿಡೆಂಟ್ ಎಲ್ಲ ನೋಡಿ, ಕಾರು ಓಡಿಸ್ಕೊಂಡು ಬರ್ತಾರೆ ಅವರು, ಜಮೀನ್ ಕೆಲಸ ಹೋಗಿರಲ್ಲ, ಬಲ ಹಿಂದೆಯಲ್ಲಿ ಇನ್ನು ಜಾಸ್ತಿ ಕಾರ್ಯ ಮಾಡ್ತಾರೆ. ಇನ್ಯಾರು ಸಾಕ್ಷಿಗಳು, ಇನ್ಯಾರು ಸಾಕ್ಷಿಗಳು ಅಂತಂದ್ರೆ ಬೆಳಗ್ಗೆ ನಾವು ಮತ್ತೆ ಇನ್ನು 5 ಗಂಟೆ ಇನ್ನು ಸಂಜೆ ಸಿಗೋದ್ರೆ ಹೇಳಂಗಿಲ್ಲ ನಮಗೆ. ನಾವು ಆನ್ಲೈನ್ ನಾಳೆ ಬೆಳಿಗ್ಗೆ ಆನ್ಲೈನ್ ಇರೋದಿಲ್ಲ, ಓಕೆ. ನಾವು ಮತ್ತೆ ಬೆಳಗ್ಗೆ ಫಸ್ಟ್ ಸರ್ವಿಸಿಗೆ ಮತ್ತೆ ಸೇರ್ಕೊಳ್ಳೋಣ. ದಿನ ಪ್ರತಿದಿನ ಮುಂಜಾನೆ ಇಲ್ಲಿಗೆ ಬರುತ್ತೆ, ಮುಂಜಾನೆ ಆಗ ಇಲ್ಲಿ ಬರುತ್ತೆ. ಯಾರು ಇರೋರು ಬೆಂಗಳೂರಿನೂ ಬರುತ್ತೆ, ಮಡಿಕೇರಿನೂ ಬರುತ್ತೆ ಬೆಳಿಗ್ಗೆ. ಅಲ್ಲಿ ಓಕೆ, ಅದರ ಸಮಾಧಾನ ಹೋಗಿರೋದು ಅಲ್ಲಿ. ಆಮೇಲೆ ಕೆಲವರು ಮನೆ ತಗೊಳಕ್ಕೆ, ಸೈಟ್ ತಗೊಳಕ್ಕೆ, ಜಮೀನು ಎಲ್ಲದಕ್ಕೂ ತೆಗೆ ಹಾಕ್ತೀರಾ. ನಮ್ಮದು ಬಿಡುಗಡೆ ಕೂಡ ಇದೆ. ಉಪವಾಸ ಪ್ರೇಯರು ದೇವರ ಮೇಲೆ ನಂಬಿಕೊಂಡು ಮಾಡಿದನ್ನ ತಿಳಿಸ್ಕೊಡೆ ಎಲ್ಲ ದೇವರಿಗೆ ಮೈ ಕಂಡುಕೊಂಡಿರೋದ್ರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ನಿಮಗೆ ಪ್ರವಾದಿಗಳು ಬಂದಿದೆ, ನಿಮಗೆ ಮನೆ ಬರುತ್ತೆ ಏನೋ ಇರ್ಬೋದಲ್ವಾ, ಅದಕ್ಕೆ ಉಪವಾಸ ಪ್ರೇಯರು ದೇವರೇ